ಇವತ್ತು ಧರ್ಮಸ್ಥಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನು ಶುರು ಮಾಡೋಣ. ಸ್ವಾಮೀಜಿಗಳ ಒಂದು ನಿಯೋಗ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ದಿಲ್ಲಿಗೆ ಹೋಗಿದೆ. ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನಿನ್ನೆ ರಾತ್ರಿ ಭೇಟಿ ಮಾಡಿದ್ರು. 1 ತಾಸು ಕೂತ್ಕೊಂಡು ಮಾತಾಡಿದ್ದಾರೆ. ಆಗ್ರಹ ಒಂದೇ ಇರೋದು, ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದರ ತನಿಖೆಗೆ NIA ಬರಲಿ ಅಂತ, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಂದು ಇದರ ತನಿಖೆ ಮಾಡಲಿ ಅಂತ ಆಗ್ರಹಿಸೋದಕ್ಕೆ ಹೋಗಿದ್ರು. ಆ ಮನವಿಯನ್ನು ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ನಿಯೋಗದ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವರು ಇದ್ರು. ಅಮಿತ್ ಶಾ ಅವರು ಬಹಳ ಸಮಾಧಾನ ಚಿತ್ತದಿಂದ ಎಲ್ಲವನ್ನು ಕೇಳಿಸ್ಕೊಂಡ್ರಂತೆ. ಅಂದರೆ ಈ ಸ್ವಾಮೀಜಿಗಳ ನಿಯೋಗ ಬರುತ್ತೆ ಅನ್ನೋ ಕಾರಣಕ್ಕೂ ಅಥವಾ ಡೇ ಟು ಡೇ ಇದರ ಅಪ್ಡೇಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೋ, ಪ್ರತಿ ಮಾಹಿತಿಯೂ ಇದೆ ಅವ್ರಿಗೆ. ಧರ್ಮಸ್ಥಳದ ವಿಷಯದಲ್ಲಿ ಏನೇನು ಆಗಿದೆ, ಏನೇನು ಆಗ್ತಾ ಇದೆ ಅನ್ನುವುದರ ಪ್ರತಿ ಮಾಹಿತಿಯೂ ಇದೆ. NIA ತನಿಖೆ ಅಂತ ತುಂಬ ಅವಸರ ಮಾಡಬೇಡಿ. ಅದೇನು ಕೊಡೋದೇನು ದೊಡ್ಡ ವಿಷಯ ಅಲ್ಲ, ತನಿಖೆ ಮಾಡಿಸಬಹುದು. ಆದರೆ SIT ಅವರು ಏನು ಮಾಡ್ತಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ ಇರಿ ಅಂದ್ರಂತೆ. ಈ ನಿಯೋಗದ ಭಾಗವಾಗಿದ್ದ ಸ್ವಾಮೀಜಿಯೊಬ್ಬರ ಜೊತೆಗೆ ಮಾತಾಡಿದೆ, ಏನೇನಾಗಿದೆ ಅಂತ, ಏನೇನಾಯಿತು ಅಂತ. ಆವಾಗ ಹೇಳಿದ್ದವರು SIT ಅವರು ಏನೇನು ಮಾಡ್ತಾರೆ ನೋಡೋಣ. ಆವಾಗ NIA ಬರ್ಬೇಕಾ, CBI ಬರ್ಬೇಕಾ, ಇನ್ಯಾರು ಬರ್ಬೇಕಾ, ಆಮೇಲೆ ನಿರ್ಧಾರ ತಗೊಂಡ್ರಾಯ್ತು. ತುಂಬ ಅವಸರ ಮಾಡೋದಕ್ಕೆ ಹೋಗಬೇಡಿ. ತನಿಖೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ ಅನ್ನೋ ಮಾತಿದೆ ನಿಜ. ಹಂಗಂತೆಲ್ಲೋ ದಾರಿ ತಪ್ಪಿದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ದಾರೆ. ವಚನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋದಂಥ ನಿಯೋಗ ಇದು. ಸಾಲೂರು ಬೃಹನ್ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಇದ್ದರು, ಮಲೆ ಮಹದೇಶ್ವರದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇದ್ದರು, ಬೋವಿ ಗುರುಪೀಠ ಚಿತ್ರದುರ್ಗ ಪುರುಷೋತ್ತಮಾನಂದ ಸ್ವಾಮೀಜಿ, ಭಗೀರಥ ಗುರುಪೀಠ ಹೊಸದುರ್ಗದ ಆತ್ಮಾನಂದ ಸ್ವಾಮೀಜಿ, ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠದವರು, ಧರ್ಮಸೇನ ಸ್ವಾಮೀಜಿ ವರೂರು ಜೈನ ಮಠ, ನವಗ್ರಹ ತೀರ್ಥದ ಭಟ್ಟಾರಕರಿದ್ದರು, ಸೌರಭ್ ಸೇನ್ ಸ್ವಾಮೀಜಿ ರಾಜಸ್ಥಾನದ ಜೈನ ಮಠದ ಸ್ವಾಮೀಜಿ, ಇವರೆಲ್ಲ ಸೇರ್ಕೊಂಡು ಹೋಗಿದ್ದಂಥದ್ದು. ಅಮಿತ್ ಶಾ ಅವರು ಒಟ್ಟಾರೆ ಹಿಂದೂ ದೇವಸ್ಥಾನಗಳ ವಿರುದ್ಧ ನಡೀತಾ ಇರುವ ಷಡ್ಯಂತ್ರದ ಬಗ್ಗೆ ತುಂಬ ವಿವರವಾಗಿ ಮಾತಾಡಿದ್ರಂತೆ. ಶಬರಿಮಲೆಯಲ್ಲಿ ಏನಾಯಿತು, ಸದ್ಗುರು ಅವರ ಆಶ್ರಮದ ಜೊತೆಗೆ ಏನಾಗ್ತಾ ಇದೆ, ಮಾತಾ ಅಮೃತಾನಂದಮಯ ಆಶ್ರಮ, ಎಲ್ಲವನ್ನೂ ಮಾತಾಡಿದ್ರಂತೆ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟು ಬಹಳ ಮುಖ್ಯ, ಒಗ್ಗಟ್ಟಿನಿಂದ ಇರಬೇಕು ಅಂದ್ರಂತೆ. ಈ ಅಪಪ್ರಚಾರಗಳನ್ನೆಲ್ಲ ಒಟ್ಟಾಗಿ ಎದುರಿಸಬೇಕು ಅಂದಿದ್ದಾರೆ. ಜೊತೆಗೆ ಒಂದು ಸ್ಟ್ರಿಕ್ಟ್ ರೂಲ್ ಬರಬೇಕಾಗಿದೆ ಅನ್ನುವುದನ್ನು ಸ್ವಾಮೀಜಿಗಳ ನಿಯೋಗ ಮನವರಿಕೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾನ ದಯವಿಟ್ಟು ಕಂಟ್ರೋಲ್ ಮಾಡಿ ಅಂದ್ರಂತೆ. ಯಾರೋ ಬರ್ತಾರೆ, ಕೈಯಲ್ಲೊಂದು ಮೊಬೈಲ್ ಇದೆ ಅಂತ ಏನೇನೋ ಮಾತಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ದಯವಿಟ್ಟು ಇದರ ಮೇಲೆ ಒಂದು ನಿಯಂತ್ರಣ ತರಬೇಕು ನೀವು ಅಂದಿದ್ದಕ್ಕೆ ಕೇಂದ್ರ ಸರ್ಕಾರದ ಎದುರು ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೊದಲನೆಯ ಪ್ರಯಾರಿಟಿನೇ ಅದು ಇದೆ ಅಂದ್ರಂತೆ. ಸೋಷಿಯಲ್ ಮೀಡಿಯಾನ ರೆಸ್ಪಾನ್ಸಿಬಲ್ ಮಾಡಬೇಕು, ಜನರನ್ನು ರೆಸ್ಪಾನ್ಸಿಬಲ್ ಮಾಡಬೇಕು, ನಮ್ಮ ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೊದಲಿಗೆ ಇದೆ ಅದು ಅಂತ ಅಂದ್ರಂತೆ ಅಮಿತ್ ಶಾ ಅವರು. ಜೊತೆಗೆ ಈ ದೇವಸ್ಥಾನಗಳ ಮೇಲಿನ ಶ್ರದ್ಧೆಯನ್ನೇ ಕುಸಿಯುವಂತೆ ಮಾಡುವ ಷಡ್ಯಂತ್ರ, ದೊಡ್ಡದೊಂದು ಷಡ್ಯಂತ್ರ ನಡೀತಾ ಇದೆ, ಇದರ ವಿರುದ್ಧ ಒಂದು ಕಾನೂನು ತೆಗೆದುಕೊಂಡು ಬನ್ನಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗುವ ಕ್ರಮ ಜಾರಿಯಾಗಬೇಕು ಅಂದಾಗಲೂ ಕೂಡ ಖಂಡಿತವಾಗಲೂ ಅದನ್ನು ಮಾಡ್ತೀವಿ ಅಂದ್ರಂತೆ. ಈ ಅನಾಮಿಕ ದೂರುದಾರ, ಆಗ ಅನಾಮಿಕ ಈಗ ಚಿನ್ನಯ್ಯ, ತೀರಾ ಬಂದು ಬಾಹುಬಲಿ ಬೆಟ್ಟವನ್ನೇ ಅಗಸಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು ಅಂತ ಸ್ವಾಮೀಜಿಗಳು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ವಿದೇಶದಿಂದ ಫಂಡಿಂಗ್ ಆಗಿದೆ, ಇದೆಲ್ಲ ಲೋಕಲ್ ಎಲ್ಲ ಅಲ್ಲ, ವಿದೇಶದಿಂದ ಫಂಡಿಂಗ್ ಆಗಿದೆ. ಆದ್ದರಿಂದ ಇದನ್ನು NIAನೋ CBIನೋ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಆ ಏಜೆನ್ಸಿಯಿಂದ ತನಿಖೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲವನ್ನೂ ಗಮನಿಸ್ತಾ ಇದ್ದೀನಿ, ನನಗೆ ಡೇ ಟು ಡೇ ಇದರದ್ದು ಅಪ್ಡೇಟ್ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 8ನೇ ತಾರೀಕು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಕರಿತೀನಿ, ನಾನು ಕರೆಸ್ಕೊಂಡು ಅವ್ರ ಜೊತೆಗೆ ಮಾತಾಡ್ತೀನಿ ಅಂದ್ರಂತೆ. ಸ್ವಲ್ಪ ಲೈಟರ್ ವೇನಲ್ಲಿ ಅಮಿತ್ ಶಾ ಅವ್ರು ಹೇಳಿದ್ರಂತೆ. ವೀರೇಂದ್ರ ಹೆಗ್ಗಡೆ ಅವರು ಬಹಳ ಸೂಕ್ಷ್ಮ ಸ್ವಭಾವದವರು, ಗಟ್ಟಿಯಾಗಿ ಮಾತಾಡೋದಿಲ್ಲ, ಅವರು ಮನಸ್ಸಿನಲ್ಲಿದ್ದದನ್ನು ಯಾವುದನ್ನು ಸರಿಯಾಗಿ ಹೇಳ್ಕೊಳ್ಳೋದಿಲ್ಲ. ಅವರು ತಮ್ಮ ಹರ್ಷೇಂದ್ರ ಹೆಗ್ಗಡೆ ಅಥವಾ ಸುರೇಂದ್ರ ಹೆಗ್ಗಡೆ ಬಂದರೆ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಆದರೂ ಮಾಡ್ತಾರೆ ಅಂತೆಲ್ಲ ಅಮಿತ್ ಶಾ ಅವರು ಹೇಳಿದ್ರಂತೆ. ಈ ಸ್ವಾಮೀಜಿಗಳ ಭೇಟಿಯ ಬಗ್ಗೆ
ವರೂರಿನ ಗುಣಧರನಂದಿ ಸ್ವಾಮೀಜಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಗುಣಧರನಂದಿ ಸ್ವಾಮೀಜಿ ಆರಂಭದಲ್ಲಿ ಯಾರೋ ಕೇಳಿದ್ರು, ಗುಣಧರನಂದಿ ಸ್ವಾಮೀಜಿಗಳು ಅಲ್ಲಿಗೆ ಹೋಗ್ತಾರಾ ಅಂತ. ಅವರು ದಿಗಂಬರ ಸನ್ಯಾಸಿಗಳು, ವಾಹನ ಹತ್ತುವುದು ನಿಷಿದ್ಧ ಅವರಿಗೆ. ದಿಲ್ಲಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ಅವರು. ಉಳಿದೆಲ್ಲ ಸ್ವಾಮೀಜಿಗಳನ್ನು ಅವ್ರು ಕಳಿಸಿದ್ರು. ಅವ್ರೇನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. 5ನೇ ತಾರೀಕ ನಾವೆಲ್ಲ ಸಾಧು ಸಂತರ ಮಹಾತ್ಮಗಳ ಧರ್ಮಸ್ಥಳ ನಾವು ಹೋಗ್ತಾ ಇದ್ದಾವ. ಗೃಹ ಮಂತ್ರಿ ಅಮಿತ್ ಶಹಾಜಿ ಅವರಿಗೆ ಭೇಟಿ ಸುಮಾರು 48 ಮಿನಿಟ್ ಭೇಟಿ ಚರ್ಚೆ ಆಗಿದೆ. ಅನೇಕ ಪ್ರಾಚೀನ ಮಂದಿರ, ಮಠ, ಸಂಸ್ಥಾನಗಳ ಮೇಲೆ ನಾಸ್ತಿಕರ ದಾಳಿ ಈಗ ಆಗ್ತಾ ಬಂದಿದೆ. ಮುಂದೆ ಆಗಬಾರದಂತೇಳಿ ಒಂದು ಹೊಸ ಕಾನೂನ ರೂಪಿಸಬೇಕಂತೇಳಿ ನಾವು ಆತ್ಮೀಯ ನಿವೇದನೆ ಮಾಡಕ್ಕೆ ಹೋಗಿದ್ದು. ನಮ್ಮ ಅಮಿತ್ ಶಾ ಜೊತೆಗೆ ನಾವು ಹಂಚ್ಕೊಂಡು ಆ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಒಪ್ಕೊಂಡ್ರ. ಮತ್ತೆ ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಹೊಸ ಕಾನೂನವನ್ನು ರೂಪಿಸ್ತೇವೆ ಅಂತೇಳಿ ನಮ್ಮ ಆಶ್ವಾಸವನ್ನು ಕೊಟ್ರ ತುಂಬಾ ಸಂತೋಷ. ಮತ್ತು ಸನಾತನ ಏನು ಸಂಸ್ಕೃತಿ ಇದೆ, ಧರ್ಮಸ್ಥಳದ ಸಂದರ್ಭದಲ್ಲಿ ಹಿಂಗ ಷಡ್ಯಂತ್ರ ಆಗ್ತಾ ಇದೆ, ಹಿಂಗ ಅವ್ರ ಮೇಲೆ ಆರೋಪ ಆಗಿದೆ. ಈ ರೀತಿಯಲ್ಲೇ ನಮ್ಮ ಭಾರತ ದೇಶದಾಗ ಇಂಥ ಷಡ್ಯಂತ್ರ ದೇಶದಲ್ಲಿ ಎಲ್ಲಿ ಆಗಿಲ್ಲ. ಭಾವನಾವನ್ನು ಸುಡುವಂತ ಪ್ರಯತ್ನ ಆಗಿದೆ. ಅವ್ರ ಅಂದ್ರು ನಂಗೆ ಗಮನಕ್ಕಿದೆ, ನಾನು ನೋಡ್ತಾ ಇದ್ದೇನೆ. ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೇನೆ. ಒಳ್ಳೆ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 8ನೇ ತಾರೀಕ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡ್ತೇನೆ, ಕರೆಸಿದ್ದೇನೆ. ಯಾಕಂದ್ರೆ SITಗೆ ಅವರೇನು ವಿರೋಧ ಮಾಡಿಲ್ಲ. SIT ನಡೀತಾ ಆ ಜಗದ ನಡೀಲಿ, ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ ಒಂದು ಭಾವನಾವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಅನೇಕ ರಾಜಕಾರಣಿಗಳ ಪ್ರತಿಕ್ರಿಯೆಗಳಿದ್ದಾವೆ. ಪ್ರಹ್ಲಾದ್ ಜೋಶಿ ಅವರು, ರಾಮಲಿಂಗಾರೆಡ್ಡಿ ಅವರು, ಡಾಕ್ಟರ್ ಪರಮೇಶ್ವರು, ಬಸನಗೌಡ ಪಾಟೀಲ್ ಯತ್ನಾಳ್ರು, ಯಾರ್ಯಾರೇನೇನು ಹೇಳಿದ್ರು ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಈ NIA ತನಿಖೆ ಕೊಡಬೇಕು ಅನ್ನುವಂಥ ಡಿಮಾಂಡ್ ಇದೆ. NIA ತನಿಖೆಗೆ ಅವ್ರು ಕೊಡು ಇಷ್ಟ ಇರಲಿಲ್ಲ ಅಂತಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆಯನ್ನು ಕೊಡಲಿ, ಹೈಕೋರ್ಟ್ ಮಾನಿಟರ್. ಯಾವುದೇ ರೀತಿಯಾದಂಥ ತಲೆ ಬಿಡೋದಿರಲಾರ್ದಂಥ ಒಬ್ಬನ ಯಾವನೋ ಮಾಸ್ಕ್ ಹಾಕ್ಕೊಂಡು ಕರ್ಕೊಂಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳದಲ್ಲೇ ತೆಗೆಯೋದು, ಗುಂಡಿ ತೋಡೋದು, ಈ ಸಂಗತಿಗಳನ್ನು ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ. ಇದನ್ನು ತನಿಖೆ ಆಗಬೇಕು. ದಿಸ್ ಇಸ್ ವಾಟ್ ವಿ ಆರ್ ಟೆಲಿಂಗ್. ಅವರು ಆತಂಕವನ್ನು ವ್ಯಕ್ತಪಡಿಸಿದರು. NIA ತನಿಖೆ ಕೊಡಬೇಕು ಅಂತ ನಾವು ಅಮಿತ್ ಶಾ ಅವರಿಗೂ ವಿನಂತಿ ಮಾಡಿದ್ದೀವಿ. ನೀವು ಇದರ ಬಗ್ಗೆ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಇದು ವ್ಯಕ್ತಪಡಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು. ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಅದು ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಮತ್ತು ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದೆಲ್ಲ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಇದೆ. ಧರ್ಮಸ್ಥಳನೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹತ್ತತ್ರ 1,80,000 ದೇವಸ್ಥಾನಗಳು ಎಲ್ಲ ಸುರಕ್ಷಿತವಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ಈ NIA ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವ್ರು ನಮ್ಮ DK ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ. ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಹೋಗ್ಲಿ, ಒಳ್ಳೇದಲ್ಲ. ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೈತೆ ಅಂತ ಚಲೋ. ನಾ ಕಾಂಗ್ರೆಸ್ಸಿನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ DK ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದು ಬಿಟ್ಟರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರ ಹಾಕೋತಾ ಇರ್ತಾರೆ. ಶರ್ಟ್ ಮೇಲೆ ನಾವು ಹಿಂದೂ ತೋರಿಸ್ಲಿಕ್ಕೆ ಜನವಾರ ಹಾಕೋತಾರೆ. ಹಂಗೆ ಕಾಲ ಬರ್ಲಾಕತ್ತ ದೇಶದಲ್ಲಿ. ಅವ್ರು ಮನವಿ ಮಾಡಿರ್ಬೋದು. ನಾವು ಈಗ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಯವರು ಹೋಗ್ಲಿ, ಜನತಾದಳದವ್ರು ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗ್ಲಿ, ಮಂಜುನಾಥನ. ಇನ್ನೊಂದು ಕಡೆ SIT ತನಿಖೆಯಲ್ಲಿ ಯೂಟ್ಯೂಬರ್ಗಳಿಗೆ ಗ್ರಿಲ್ಲಿಂಗ್ ಶುರುವಾಗಿದೆ. ಪಾಳಿಯಲ್ಲಿ ಮೊದಲನೆಯ ವ್ಯಕ್ತಿ ಅಭಿಷೇಕ, ಯುನೈಟೆಡ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ಲು.
ನಿನ್ನೆ ಸಂಜೆ 4 ಗಂಟೆ ಕರೆಸ್ಕೊಂಡಿದ್ರಂತೆ, ಮಧ್ಯರಾತ್ರಿ 2 ಗಂಟೆ ತನಕ ವಿಚಾರಣೆ ಆಗಿದೆ. ಮುಗಿತಾ ನನ್ನ ವಿಚಾರಣೆ ಅಂತ ಕೇಳಿದ್ರು. ಇವತ್ತಿಂದ ಏನೇನೂ ಅಲ್ಲ, ಇದು ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ದೀವಿ ಇವತ್ತು ನಿನ್ನ ಜೊತೆಗೆ. ನಾಳೆಯಿಂದ ನಿನ್ನ ಒಂದೊಂದು ವಿಡಿಯೋನು ಇಟ್ಕೊಂಡು ಒಂದೊಂದು ಸೆಂಟೆನ್ಸ್ಗೂ ನಿನ್ನ ಹತ್ರ ಉತ್ತರ ತಗೋತೀವಿ ಅಂದ್ರಂತೆ. ಅಲ್ಲಿ ತನಕ ಪಾಪ ಗೋಳಾಡ್ಬಿಟ್ಟಿದ್ದಾನೆ ಹುಡುಗ. ಏನೋ ವ್ಯೂಸು ಲೈಕ್ಸು ಬರ್ತವೆ, ಯೂಟ್ಯೂಬಿಂದ ಒಂದಷ್ಟು ಇನ್ಕಮ್ ಬರುತ್ತೆ ಅಂತ ಮಾಡಿಬಿಟ್ಟೆ ಸರ್. ಕರೆಕ್ಟಪ್ಪ, ಇದಕ್ಕೇನಾದ್ರು ಸಾಕ್ಷ್ಯ ಇಟ್ಕೊಂಡಿದ್ಯಾ ನೀನು? ಇಲ್ಲ ಸರ್, ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣವರು ತಿಮ್ಮರೋಡಿ ಹೇಳ್ತಿದ್ರು ನಾನು ಮಾಡಿದೆ ಅಂತ. ಮೂಲತಃ ಹಾಸನದವನು. ಆಸ್ ಆಫ್ ನೌ ಕೇರ್ ಆಫ್ ಅಡ್ರೆಸ್ ಎಲ್ಲಿ ನಿಂದು ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ, ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾಯ್ತ. ಒಂದು ಯೂಟ್ಯೂಬ್ ಚಾನಲ್ಲು ನೋಡಿದ್ನಂತೆ, ಧರ್ಮಸ್ಥಳದ ವಿರುದ್ಧ ಮಾತಾಡಿದಾಗಲೆಲ್ಲ ವ್ಯೂಸು ಲೈಕ್ಸು ಜಾಸ್ತಿ ಬರ್ತಾ ಇದ್ದಾವೆ ಅಂತ. ಅದನ್ನೇ ಮಾಡ್ತಾ 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 ಹೋಗ್ಬಿಟ್ಟೆ ಸರ್. ಏನೇನು ಮಾಡಬೇಕು ಅನ್ನೋದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಿದ್ರು, ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ನನಗೇನು ಉದ್ದೇಶ ಇರಲಿಲ್ಲ. ನಾನೇನು ಸ್ವತಂತ್ರವಾಗಿ ತನಿಖೆ ಮಾಡಲಿಲ್ಲ. ಯಾವುದಾದ್ರೂ ನಿಜಾನ ಸುಳ್ಳ ನಾನೇನು ಕೇಳಿ ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾತಾಡುವಂತಾರೆ ಅದನ್ನೆಲ್ಲ ಮಾತಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಅನ್ನಂತೆ. ಇದೇ ಬಾಲಕ ಅದನ್ನೇನು ಧರ್ಮಸ್ಥಳದಲ್ಲಿ ಡಿ ಅಂತ ಬರೆದಿರುವ ಆಟೋಗಳಲ್ಲಿ ಹೋದರೆ ಹೆಣ್ಮಕ್ಳು ಕಿಡ್ನ್ಯಾಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ದು. ನಾನು ಜನರಿಗೆ ಕೊಡ್ತಾ ಇರುವ ಎಚ್ಚರಿಕೆ, ನೀವು ಕನ್ಸ್ಯೂಮ್ ಮಾಡ್ತಾ ಇರೋ ಕಂಟೆಂಟಿನ ಸೋರ್ಸ್ ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಸುದ್ದಿ ಆಗಿದ್ದರೆ ಅದನ್ನು ಇನ್ನೂ ಹೆಚ್ಚಾಗಿ ನೀವು ಚೆಕ್ ಮಾಡ್ಕೋಬೇಕು. ಯಾವ ಸೋರ್ಸಿಂದ ಬರ್ತಾ ಇದೆ ಇದು ಅಂತ. ಯಾವುದಾದ್ರೂ ಜವಾಬ್ದಾರಿಯುತ ನ್ಯೂಸ್ ಚಾನಲ್ ಅಂಥದ್ದೊಂದು ಸುದ್ದಿ ಮಾಡೋದಕ್ಕಾಗತ್ತಾ? ಧರ್ಮಸ್ಥಳದ್ದೇ ಬಿಡಿ, ನೀನು ಇನ್ಯಾವುದೋ ಊರಿನ ವಿಷಯದಲ್ಲಿ ಈ ನಂಬರಿನ ಆಟೋಗಳಲ್ಲಿ ಹೋದರೆ ರೇಪು ಮರ್ಡರ್ಸ್ಗಳು ಆಗ್ಬಿಡ್ತಾವೆ ನೋಡಿ ಅಂತ ಸುದ್ದಿ ಮಾಡೋದಕ್ಕಾಗತ್ತೇನ್ರಿ? ಇವ್ರು ಮಾಡ್ಬೋದು ಅದನ್ನು. ಹೇಳೋರಿಲ್ಲ, ಕೇಳೋರಿಲ್ಲ. ಅನನ್ಯ ಭಟ್ ವಿಷಯ, ಈ 4-5 ತಿಂಗಳ ಹಿಂದೆ ಈತ ಸುಜಾತ ಭಟ್ದು ಇಂಟರ್ವ್ಯೂ ಮಾಡಿದ್ದ. ಏನು ಧರ್ಮಸ್ಥಳದ ಮತ್ತೊಂದು ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ಟೈಟ್ಲ್ ಅದಕ್ಕೆ. ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ. ಅದಾದ ಮೇಲೆ ಈತ ಸುಜಾತಾಗೆ ಕೇರ್ ಟೇಕರ್ ಆಗ್ಬಿಟ್ಟ. ಕೇರ್ ಟೇಕರು. ಮಾಧ್ಯಮಗಳು ಸುಜಾತ ಮನೆಗೆ, ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮನೆಗೆ ಹೋದಾಗ ವಿಡಿಯೋ ಮಾಡಿಕೆ ಗೋಳಾಡೋದು ಅಭಿಗೆ, ಅಭಿ 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 ಅಂತ. ಈಕೆದೊಂದು ಇಂಟರ್ವ್ಯೂ ಬಂತಲ್ಲ, ನಾ ಅನನ್ಯ ಭಟ್ ಅನ್ನೋಳು ಇಲ್ಲವೇ ಇಲ್ಲ, ನಾನು ಸುಳ್ಳು ಹೇಳಿದ್ದೆ ಅಂತ. ಅದಾದ ಮೇಲೆ ಸ್ಪಷ್ಟೀಕರಣದ ವಿಡಿಯೋ ಮಾಡೋದಕ್ಕೆ ಕಾಲ್ ಮಾಡಿದ್ದು ಇದೆ ಈ ಹುಡುಗನೇ, ಅಭಿಷೇಕ. ಈತನೇ ಕಾಲ್ ಮಾಡಿದ್ದು. ಒಂಥರ ಕೇರ್ ಟೇಕರ್ ಆಗಿಬಿಟ್ಟಿದ್ದ ಈತ. ಮೂಲತಃ ಹಾಸನ, ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ, ಬಟ್ ಸುಜಾತ ಜೊತೆಗೆ ಅವರ ಮನೆಯಲ್ಲಿದ್ದ, ಸುಜಾತ ಅವರ ಜೊತೆಗೆ ಅವರ ಮನೆಯಲ್ಲಿದ್ದ. ಹೀಗಿದೆ ಕತೆ. ಈತನನ್ನು ಬರೋದಕ್ಕೆ ಹೇಳಿದರು. ಇವನ್ನೆಲ್ಲ ಗೋಳಾಡಿದ್ದಾನೆ, ಏನೋ ತಪ್ಪಾಗಿದೆ. ಅದು ಇನ್ನೂ ಒಂದು ಭಾಳ ಹೆಮ್ಮೆಯಿಂದ ಹೇಳ್ತಾನಂತವನು, ಸರ್ ನಾನು ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಒಳ್ಳೆಯದೇ ಆಯಿತು. ಏನು ಡಿಲೀಟ್ ಮಾಡಿದ್ರಿ? SIT ಅವ್ರಿಗೆ ರಿಟ್ರೀವ್ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದೀರಾ? ರಿಟ್ರೀವ್ ಮಾಡಿನೂ ವಿಚಾರಣೆ ಮಾಡಬಹುದು. ಆಮೇಲೆ ಇದಷ್ಟೇ ಅಲ್ರಿ, ಏನೋ ವ್ಯೂಸು ಲೈಕ್ಸು ಬರ್ತಿತ್ತು ಸರ್, ನಾನು ವಿಡಿಯೋ ಮಾಡಿಬಿಟ್ಟೆ, ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ನೀನು ಮಾತಾಡೋ ಬಾಯಿಗೆ ಬಂದಂಗಂದ್ರು, ನಾನು ಮಾತಾಡಿಬಿಟ್ಟೆ. ಅಷ್ಟೇ ಅಲ್ಲ, ಇಡೀ ಷಡ್ಯಂತ್ರದಲ್ಲಿ ಈತನ ರೋಲ್ ಏನಿದೆ. ಪಾಯಿಂಟ್ ನಂಬರ್ 1 ರಿಂದ 13 ಪಾಯಿಂಟ್ಗಳನ್ನು ಚಿನ್ನಯ್ಯ ತೋರಿಸಿದ್ನಲ್ಲ, ಮಾರ್ಕ್ ಮಾಡ್ತಾ ಬಂದ್ರಲ್ಲ, ಡೇ 1. ಪಾಯಿಂಟ್ ನಂಬರ್ 11 ಒಂದಿರುತ್ತೆ ಅದರಲ್ಲಿ. 3ನೇ ದಿವಸಕ್ಕೋ 4ನೇ ದಿವಸಕ್ಕೋ ಅಲ್ಲಿ ಅಗಿ ಬನ್ನಿ ಅಂತ ಕರ್ಕೊಂಡು ಹೋದಂಥ ಚಿನ್ನಯ್ಯ, ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಮರದ ಕೆಳಗಡೆ ಒಂದು ಅಸ್ಥಿಪಂಜರ ಬಿದ್ಕೊಂಡಿರುತ್ತೆ. ಆ ಅಸ್ಥಿಪಂಜರವನ್ನು ಹುಡುಕಿದ್ದು ಈ ಅಭಿಷೇಕ. ಹಳ್ಳಿ ಜನ ಹೇಳೋದು ಕೇಳಿರ್ತಿ ತಂಡ, ಜಯಂತ್ ಟಿ, ತಿಮ್ಮರೋಡಿ ಇವರೆಲ್ಲ, ಈ ಕಾಡಲ್ಲೊಂದು ಅಸ್ಥಿಪಂಜರ ಬಿದ್ದಿದೆ ಅಂತ. ಈತ ರೋಡಲ್ಲಿ ಬೈಕ್ ತಗೊಂಡೋಗಿ, ಎಲ್ಲಿ ತನಕ ಬೈಕ್ ಹೋಗುತ್ತೋ ಅಲ್ಲಿ ಬೈಕ್ ತಗೊಂಡೋಗಿ ಬೈಕ್ ನಿಲ್ಲಿಸಿ ಕಾಡಲ್ಲಿ ಹುಡ್ಕಾಡ್ಕೊಂಡು ಓಡಾಡ್ತಾನೆ. ಒಂದು ಕಡೆ ಇವನಿಗೆ ಸಿಗುತ್ತೆ ಅಸ್ಥಿಪಂಜರ. ಅದನ್ನು ಮಾರ್ಕ್ ಮಾಡ್ಕೊತಾನೆ ಈತ, ಆ ಜಾಗವನ್ನು. ಅಲ್ಲಿಂದ ಸೀದಾ ನಡ್ಕೊಂಡು ಬರ್ತಾನೆ. ಸೀದಾ ನಡ್ಕೊಂಡು ಬಂದು ಮೇನ್ ರೋಡಿಗೆ ಬಂದಾಗ ಅಲ್ಲೊಂದು ಗಿಡ ಇರುತ್ತೆ. ಆ ಗಿಡನೇ ಮಾರ್ಕು ಅಂತ ಇವನ ತಲೆಯಲ್ಲಿ ಉಳಿಯುತ್ತೆ. ಅದಾದ ಮೇಲೆ ಅಗೆಯುವಿಕೆ ಶುರುವಾದ ಮೇಲೆ, ಯಾವಾಗ 1ನೇ ದಿನ 2ನೇ ದಿವಸ 3ನೇ ದಿವಸ ಏನು ಸಿಗಲೇ ಇಲ್ವಲ್ಲ, ಆವಾಗ ಚಿನ್ನಯ್ಯನ ಕರ್ಕೊಂಡು ಹೊರಡ್ತಾರೆ ಇವರು ರಾತ್ರಿ ಕಾರ್ನಲ್ಲಿ. ಬಾ, ನಿನಗೆ ನಾಳೆ ನೀನು SITಗೆ ಏನು ತೋರಿಸ್ಬೇಕು ಅನ್ನೋದನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ರಾತ್ರಿ ಅಂತ ಕರ್ಕೊಂಡು ಹೋಗ್ತಾರೆ.
ಇವರು ಪ್ಲ್ಯಾನ್ ಇದ್ದದ್ದು ಕಾಡು ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಅಸ್ಥಿ ಪಂಜರ ತೋರಿಸ್ಬೇಕು ಅಂತ. ಅದೇ ಪ್ಲ್ಯಾನಲ್ಲಿದ್ದರು ಇವರು. ಅಲ್ಲಿ ನೋಡಿದ್ರೆ ಚಿನ್ನಯ್ಯ ತೋರಿಸಿದ ಪ್ರತಿ ಪಾಯಿಂಟ್ನಲ್ಲೂ ಪೊಲೀಸ್ ಗನ್ಮ್ಯಾನ್ಗಳನ್ನು ಹಗಲು ರಾತ್ರಿ ನಿಲ್ಲಿಸಿಬಿಟ್ಟಿರ್ತಾರೆ SIT ಅವರು. ಮತ್ತು ಈ ಧರ್ಮಸ್ಥಳದ ಕಡೆಯವರು ಬಂದು ರಾತ್ರೋರಾತ್ರಿ ಅಗುದು ಅಸ್ಥಿಪಂಜರವನ್ನು ಎಲ್ಲ ಸಾಗಿಸಿ ನಾಶ ಮಾಡಿಬಿಟ್ರೆ ಪ್ರಕರಣನೇ ಮುಚ್ಚೋಗ್ಬಿಡುತ್ತಲ್ಲ. ಆ ಎಚ್ಚರಿಕೆಯಿಂದ SIT ಅವರು ಒಂದೊಂದು ಪಾಯಿಂಟ್ನಲ್ಲೂ ಇಬ್ಬಿಬ್ಬರು ಗನ್ಮ್ಯಾನ್ಗಳನ್ನು ನಿಲ್ಲಿಸಿರ್ತಾರೆ, ಹಗಲು ರಾತ್ರಿ ನಿಲ್ಲಿಸಿರ್ತಾರೆ. ಆ ಗನ್ಮ್ಯಾನ್ಗಳಿರುವಾಗ ಕಾರ್ನಿಂದ ಇಳಿದು ಕಾಡು ಒಳಗೆ ಹೋಗೋದು ಹೆಂಗೆ? ಅದಕ್ಕೆ ಅಭಿ ಹೇಳೋದು, ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲಿ ಈ ಮರ ಇದೆಯಲ್ಲ, ಈ ಮರದಿಂದ ಸೀದಾ ಕರ್ಕೊಂಡು ಹೋಗ್ಬೇಕು. ಅಲ್ಲೊಂದು ತೊರೆ ಬರುತ್ತೆ, ತೊರೆ ದಾಟಿ ಮುಂದೆ ಹೋದ ಮೇಲೆ 10 ಹೆಜ್ಜೆ 15 ಹೆಜ್ಜೆ ಹೋದರೆ ಮರದ ಕೆಳಗೆ ಅಸ್ಥಿ ಪಂಜರ ಬಿದ್ದುಕೊಂಡಿದೆ, ಅದನ್ನು ತೋರಿಸ್ಬೇಕು ಅಂತ ಹೇಳೋದು ಇವನು. ಈತ ಮಾರನೇ ದಿವಸ ಕರ್ಕೊಂಡೋಗಿ ತೋರಿಸ್ದ. ಅಸ್ಥಿ ಪಂಜರ ಇತ್ತು, ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಆ ರೀತಿಯಲ್ಲಿ ಪ್ಯಾಕ್ ಮಾಡಿ FSLಗೆ ಕಳಿಸಿದ್ರೆ FSLನ ಪ್ರಾಥಮಿಕ ವರದಿ ಬಂತು. ಇದು ಕೂಡ ಒಬ್ಬ ಪುರುಷನ ಶವವಾಗಿತ್ತು, ಪುರುಷನ ಶವ. ಚಿನ್ನಯ್ಯ ಹೇಳಿದ್ದು 2014 ಡಿಸೆಂಬರ್ ತನಕನೂ ಹೆಣ ಹೂತಿದ್ದೀನಿ ಅಂದ. 10 ವರ್ಷದ ಹಿಂದಿನ ತನಕ ಹೆಣ ಹೂತಿದ್ದೀನಿ ಅಂತ ಚಿನ್ನಯ್ಯನ ಮೊದಲನೇ 164 ಸ್ಟೇಟ್ಮೆಂಟ್ನಲ್ಲಿದ್ದಿತ್ತು. ಅಫ್ಕೋರ್ಸ್ ಆಗಿರೋದು ಒಂದೇ ಸ್ಟೇಟ್ಮೆಂಟು. ಆ 164 ಸ್ಟೇಟ್ಮೆಂಟ್ನಲ್ಲಿ ಅಂದರೆ ಈತ ತಿಮ್ರೋಡಿ ಗ್ಯಾಂಗ್ ಜೊತೆಗಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿದ್ದು 2014 ಡಿಸೆಂಬರ್ ತನಕನೂ ಹೂತಿದ್ದೀನಿ ನಾನು ಹೆಣಗಳನ್ನು ಅಂತ. ಆದರೆ ಈ ಅಸ್ಥಿ ಪಂಜರ 6 ತಿಂಗಳಿಂದ 1 ವರ್ಷದ ಹಿಂದೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾದ ಪುರುಷನ ಶವ ಅಂತಿತ್ತು. ಅಲ್ಲಿಗೆ ಲೆಕ್ಕಕ್ಕೆ ಇನ್ನೊಂದು ಅಸ್ಥಿ ಪಂಜರ ಸಿಕ್ಕಂಗಾಯ್ತೆ ಹೊರತು ಧರ್ಮಸ್ಥಳದ ವಿರುದ್ಧ ಆರೋಪ ಸಾಬೀತು ಮಾಡೋದಕ್ಕಾಗಲಿ ಅಥವಾ ಪುಷ್ಟೀಕರಿಸೋದಕ್ಕಾಗಲಿ ಇವರಿಗೆ ಏನೂ ಸಿಗಲಿಲ್ಲ. ಚಿನ್ನಯ್ಯ ಈಗ ಸರೆಂಡರ್ ಆದಮೇಲೆ, ಅಂದರೆ ಆರೋಪಿ ಆದಮೇಲೆ, ಅಭಿ ಕರ್ಕೊಂಡೋಗಿ ತೋರಿಸ್ದೆ ಸರ್, ನಾನು ಹೋಗಿ ಇಂಥಲ್ಲಿದೆ ನೋಡ್ರಿ ಅಂತ ನಾನು ನಿಮಗೆ ತೋರಿಸ್ದೆ ಅಷ್ಟೇ, ಅದು ಯಾರ್ದು ಎಲ್ಲಿಂದ ಬಂತು ಹೆಂಗಿತ್ತು ಅಂತ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಇನ್ನು ಸಮೀರ್ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರ ರೇಡ್ ಇವತ್ತು. ಕಾನೂನು ಪ್ರಕಾರ ಸರ್ಚ್ ವಾರೆಂಟ್ ತಗೊಂಡೇ ಬಂದಿದ್ದಾರೆ ಕೋರ್ಟ್ನಿಂದ. ಬಾಗಿಲಕ್ಕಂಡಿತ್ತಂತೆ ಒಳಗಡೆ, ಬಾಗಿಲು ತೆಗೆದಿಲ್ಲ ಆರಂಭದಲ್ಲಿ. ಆನಂತರ ಫೋನ್ ಮಾಡಿದ್ದಾರೆ, ಫೋನ್ ಒಳಗೆ ರಿಂಗ್ ಆಗ್ತಾ ಇತ್ತು. ಬಂದು ಸಾಹೇಬರ ಬಾಗಿಲು ತೆಗೆದ್ರಂತೆ. ಒಳಗಡೆ ಹೋಗಿ ಈ ಮೊಬೈಲು, ಕಂಪ್ಯೂಟರು, ಮೈಕು ಏನೇನು ಸಿಗುತ್ತೋ ಎಲ್ಲವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ನಡೀತಾ ಇದೆ ಮಹಜರ್ ಪ್ರಕ್ರಿಯೆ. ಗಿರೀಶ್ ಮಟ್ಟನ್ ಅವರು ಈ ದಾಳಿಯ ಸಂದರ್ಭದಲ್ಲಿ ಸಮೀರ್ ಮನೆಯಲ್ಲಿದ್ದರೋ ಅಥವಾ ಹೊರಗಡೆಯಿಂದ ದಾಳಿಯ ಸುದ್ದಿ ಕೇಳಿ ಅಲ್ಲಿಗೆ ಬಂದರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿ ವಾಸ್ ದೇರ್. ಇದೇನೋ ರಿಯಾಕ್ಟ್ ಮಾಡ್ದಂಗಿದೆ. ಸಮೀರ್ ಮೇಲೆ ಒಂದು ಕೇಸ್ ಆಗಿತ್ತು ಧರ್ಮಸ್ಥಳದಲ್ಲಿ. ಚಾಕು ಅನ್ನುವ ಪದವೊಂದನ್ನು ಬಳಸಿದ್ದಕ್ಕೆ ಈ ಕೇಸ್ ಆಗಿತ್ತು. ಆ ವಿಷಯಕ್ಕೆ ತನಿಖೆಗೆ ಬಂದಿದ್ದಾರೆ ಅಷ್ಟೇ ಅಂತ ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸ್ನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ, ಸರ್ಚ್ ವಾರಂಟ್ ತೊಗೊಂಡು ಬಂದಿಲ್ಲ. ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಾಜರ್ ಮಾಡಬೇಕು. ಸ್ಥಳ ಮಹಾಜರ್ ಮಾಡೋದಕ್ಕೆ ಬಂದಿದ್ದರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತೊಗೊಂಡು ಹೋಗಬೇಕು ಅದನ್ನು ತೊಗೊಂಡಿದ್ರು. ಮತ್ತು ಭಾಳ FSLನವರು ಬಂದಿದ್ದರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಲೇ ಇದ್ದೆ. FSLನವರು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು, ಆ ಏನು FSL ಕಿಟ್ ತೊಗೊಂಡು ಬಂದು ಇಬ್ಬರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯಿತು ಅಂತ ಹೇಳಿದರೆ, ಅದನ್ನೆಲ್ಲ ನೋಡಿದರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSLನವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸತಕ್ಕೆ ತಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ. ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು FSL ಟೀಮೇ ಬಂದಿದೆ. ನೆನ್ನೆ ನ್ಯೂಸ್ ಅವರ್ ಮುಗಿದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು.
ವಿ ವರ್ ವೇಟಿಂಗ್ ಸ್ವಲ್ಪ ಬೇಗ ಮಾಡಿದ್ರೆ ನ್ಯೂಸ್ ಅವರ್ನಲ್ಲೇ ಲೈವ್ ತೋರಿಸೋಣ ಅಂತ. GST ಕೌನ್ಸಿಲ್ ಮೀಟಿಂಗ್ ಇತ್ತು. GST ಸರಳೀಕರಣದ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆ ಮೀಟಿಂಗು. ಇದು ಸರ್ಪ್ರೈಸ್ ಕೊಟ್ಬಿಟ್ರ? ಸರ್ಪ್ರೈಸ್ ಏನಲ್ಲ, ನಿರೀಕ್ಷೆ ಇತ್ತು. ಸ್ವಲ್ಪ ಈ ಹಣಕಾಸು ವಿಷಯದಲ್ಲಿ ಎಕ್ಸ್ಪರ್ಟ್ ಆದವ್ರಿಗೆ GST ಜಾರಿಗೆ ಬಂದಾಗಲೇ GST ಕೌನ್ಸಿಲ್ ಒಂದು ನಿರ್ಧಾರ ತೆಗೆದುಕೊಂಡಿತ್ತು ಅನ್ನೋದು ನೆನಪಿರುತ್ತೆ. ಪರ್ ಮಂತ್ GST ಕಲೆಕ್ಷನ್ 2 ಲಕ್ಷ ಕೋಟಿಯ ಹತ್ತಿರ ಬಂದಾಗ GST ಸರಳೀಕರಣ ಮಾಡೋಣ ಅಂತ ಅವಾಗ ನಿರ್ಧಾರ ತಗೊಂಡಿದ್ರು. ಈಗ 1,90,000 ಕೋಟಿ ಹತ್ತಿರ ಬರ್ತಾ ಇದೆ ಒಂದು ತಿಂಗಳ GST ಕಲೆಕ್ಷನ್. ಸೊ ಸರಳೀಕರಣ ಮಾಡೋದಕ್ಕೊಂದು ಟೈಮ್ ಬಂದಿತ್ತು. ಈಗ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ August 15 ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲೇ ಹೇಳಿದ್ರು, ದೀಪಾವಳಿ ಅಷ್ಟೊತ್ತಿಗೆ ನಾವು GST ಸರಳೀಕರಣ ಮಾಡ್ತೀವಿ ಅಂತ. ಆವಾಗಿಂದ ಹೆಂಗಿರಬಹುದು, ಏನಿರಬಹುದು ಅನ್ನೋ ಚರ್ಚೆಗಳು ನಡೀತಾ ಇದ್ವು. GST ಕೌನ್ಸಿಲ್ನ ಸಭೆಯಲ್ಲಿ ಭಾಗವಹಿಸಿ ಬಂದವರು ಮಾತಾಡ್ತಿರ್ತಾರಲ್ಲ, ಮೋಸ್ಟ್ಲಿ ಸ್ಲ್ಯಾಬ್ ಕಡಿಮೆ ಆಗುತ್ತೆ, ಸ್ಲ್ಯಾಬ್ಗಳು ಕಡಿಮೆ ಆಗ್ತವೆ ಅಂತ ಎಕ್ಸಾಕ್ಟ್ಲಿ ಅದನ್ನೇ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಮುಂಚೆ 4 ಸ್ಲ್ಯಾಬ್ ಇತ್ತು GSTಯಲ್ಲಿ. 5% ಒಂದು, 12% ಒಂದು, 18% ಒಂದು, 28% ಒಂದು. ಅಂದರೆ 5% ಟ್ಯಾಕ್ಸಿನ ವಸ್ತುಗಳು ಒಂದಷ್ಟು, 12% ಇಂದ ಒಂದಷ್ಟು, 18, 28 ಅಂತ. ಅದನ್ನು ಈಗ 3 ಸ್ಲ್ಯಾಬಿಗೆ ಇಳಿಸಿದ್ದಾರೆ. ಎಫೆಕ್ಟಿವ್ಲಿ 2 ಸ್ಲ್ಯಾಬ್ ಬರೋದು ಅದರಲ್ಲಿ. ಇನ್ನು 40% ಅದು ಬಿಡಿ, ಅದು ರಾಮಾಯಣ ಕಾಲದಿಂದಲೂ ನಡ್ಕೊಂಡು ಬಂದಿರೋದು. ಅದು ರಾಮ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಭರತ ಇರಲಿಲ್ಲ, ಅಯೋಧ್ಯೆಯಲ್ಲಿ ಇರಲಿಲ್ಲ. ಆತ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ರಾಮನ ಹುಡ್ಕೊಂಡು ಕಾಡಿಗೆ ಹೋಗ್ಬಿಡ್ತಾನೆ ಭರತ. ವಾಪಸ್ ಬಾ ಅಂತ ಕರ್ಕೊಂಬರಕ್ಕೆ. ರಾಮನ ಯಾವ ಕಾರಣಕ್ಕೂ ಬರೋದಿಲ್ಲಪ್ಪ ಅಂತ. ಆಯ್ತು, ನಿನ್ನ ಪಾದುಕೆನಾದರೂ ಕೊಡು, ನಾನು ಸಿಂಹಾಸನದ ಮೇಲಿಟ್ಟು ನಿನ್ನ ಪರವಾಗಿ ನಾನು ಆಡಳಿತ ನಡೆಸ್ತೀನಿ. ಆಡಳಿತ ಹೆಂಗೆ ನಡೆಸ್ಬೇಕು ಹೇಳು ಅಂದಾಗ ರಾಮ ಅನೇಕ ವಿಷಯಗಳ ಬಗ್ಗೆ ಭರತನಿಗೆ ಮಾರ್ಗದರ್ಶನ ಮಾಡ್ದ. ಅದರಲ್ಲೂ ಒಂದು ತೆರಿಗೆ ಹೆಂಗೆ ವಸೂಲು ಮಾಡಬೇಕು ಅನ್ನೋದು ಇತ್ತು ಅಂತ. 2 ಉದಾಹರಣೆಗಳನ್ನು ರಾಮ ಕೊಟ್ಟಿದ್ದಂತೆ. ಒಂದು, ದುಂಬಿ ಹೂವಿನಿಂದ ಮಕರಂದ ಹೆಂಗೆ ಇರುತ್ತಲ್ಲ ಹಂಗೆ ತೆರಿಗೆ ತಗೋಬೇಕು. ಹೂವಿಗೇನೂ ನಷ್ಟ ಆಗೋದಿಲ್ಲ, ಹೂವಿಗೆ ಗೊತ್ತೂ ಆಗೋದಿಲ್ಲ ಏನೋ ಒಂದು ಆಗಿದೆ ಅಂತ. ಪ್ರಕೃತಿ ಪರಿಸರದಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ ತೆರಿಗೆಯನ್ನು ಜನರಿಗೆ ಕೊಡುವಾಗ ಹೆಂಗೆ ಕೊಡಬೇಕು ಅಂದರೆ, ಜೇನುಗೂಡಿನಿಂದ ಜೇನು ಸಿಕ್ಕಾಗ ಹೆಂಗಿರುತ್ತಲ್ಲ ಹಂಗಿರ್ಬೇಕದು, ಆ ರೀತಿಯಲ್ಲಿ ಮಾಡಬೇಕು ಅಂತ. ಇನ್ನೂ ಒಂದು ಉದಾಹರಣೆ ರಾಮ ಕೊಟ್ಟಿದ್ದಂತೆ. ಸೂರ್ಯ ಮಳೆ ಆಗುತ್ತಲ್ಲ, ನೀರು ಎಲ್ಲಿಂದ ಹೋಯ್ತು ಮೇಲೆ? ಭೂಮಿಯಿಂದಲೇ ಹೋಗಿದ್ದು. ಸಮುದ್ರದಿಂದ ನೀರನ್ನು ಆವಿಯಾಗಿಸಿ ತಗೊಳ್ಳುವಾಗ ಏನೂ ಇಲ್ಲ, ಗೊತ್ತೇ ಆಗೋದಿಲ್ಲ ಯಾರಿಗೂ. ಆವಿಯಾಗಿ ನೀರು ಮೇಲೆ ಹೋಗ್ತಾ ಇದೆ ಅನ್ನೋದು ಯಾರ ಅನುಭವಕ್ಕೂ ಬರೋದಿಲ್ಲ. ಅದು ಹೋಗ್ಬಿಟ್ಟಿರುತ್ತೆ ಅಷ್ಟೇ. ಮಳೆ ಸುರಿದಾಗ ಅದು ಎಲ್ಲರ ಅನುಭವಕ್ಕೂ ಬರುತ್ತೆ. ಹಂಗಿರ್ಬೇಕು ತೆರಿಗೆ ಪದ್ಧತಿ ಅಂತ. ಆವಾಗ ಆತ ಹೇಳಿದಂತೆ ವಜ್ರ, ವೈಢೂರ್ಯ, ಶ್ರೀಮಂತರ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕಬೇಕು ಅಂತ. ಇದು 40% ಅದೇ ಕಥೆ. ಇದು ಫಸ್ಟ್ 40%ಇಂದನೇ ಶುರು ಮಾಡ್ತೀನಿ. ಸಿನ್ ಗೂಡ್ಸ್ ಅಂತ ಕರೀತಾರೆ. ಯಾವ್ಯಾವುದರಿಂದ ಆರೋಗ್ಯ ಹಾಳಾಗತ್ತೋ, ಯಾವುದನ್ನು ಆಗರ್ಭ ಶ್ರೀಮಂತರು ಮಾತ್ರ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವೂ ಸಿನ್ ಗೂಡ್ಸ್ ಅಂತ ಕರೀತಾರೆ. 40% ಟ್ಯಾಕ್ಸಲ್ಲಿ ಬಂದಿದೆ ಅದು. ತಂಬಾಕು, ತಂಬಾಕಿನ ರಿಲೇಟೆಡ್ ಎಲ್ಲ ವಸ್ತುಗಳು, ಕೋಲ್ಡ್ ಡ್ರಿಂಕು, ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಕರಿತೀವಿ, ಪೆಪ್ಸಿ, ಕೋಕಾ ಕೋಲಾ, ಅವಕ್ಕೆಲ್ಲ 40% ಟ್ಯಾಕ್ಸಿನ ಮೇಲೆ. ಪ್ರೈವೇಟ್ ವಿಮಾನ ತಗೊಂಡ್ರೆ ಸುಮ್ಮನೆ ಮಾತಾಡೋಕ್ಕಷ್ಟೇ, ನಮಗೂ ನಿಮಗೂ ಏನು ಸಂಬಂಧ ಅದರದ್ದು. ವಿಮಾನ ಯಾರೋ ಖಾಸಗಿ ಜೆಟ್ ಇಟ್ಕೊಂಡು ಓಡಾಡಬೇಕು, 40% ಟ್ಯಾಕ್ಸ್ ಕೊಡಿ ಅಂತಾರೆ. ಉಳಿದ ಎಲ್ಲ ವಸ್ತುಗಳು ಟ್ಯಾಕ್ಸ್ ಕಡಿಮೆ ಆಗಿದೆ, ಬೆಲೆ ಕಡಿಮೆ ಆಗುತ್ತೆ. 12%ನಲ್ಲಿದ್ದ ಎಲ್ಲ ವಸ್ತುಗಳನ್ನು 5%ಗೆ ತಂದುಬಿಟ್ಟಿದ್ದಾರೆ. 5%ನಲ್ಲಿದ್ದ ಕೆಲವು ವಸ್ತುಗಳು ಇನ್ನು ಮುಂದೆ 0 ಟ್ಯಾಕ್ಸ್. 28% ಟ್ಯಾಕ್ಸ್ನಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು 18%ಗೆ ಇಳಿಸ್ಬಿಟ್ರು. 10% ಟ್ಯಾಕ್ಸ್ ಕಡಿಮೆ. 22ನೇ ತಾರೀಕಿನಿಂದ ಜಾರಿಗೆ ಬರುತ್ತಿದ್ದು. ನನಗೆ ಒಂದು ಡೌಟ್ ಇತ್ತು, ಏನಂದರೆ ಆಯ್ತಪ್ಪ ಸರ್ಕಾರ ಘೋಷಣೆ ಮಾಡುತ್ತೆ, ಮ್ಯಾನುಫ್ಯಾಕ್ಚರರ್ ಇರ್ತಾನಲ್ಲ, ಈ ಲಾಭ ನಾನೇ ಇಟ್ಕೋತೀನಿ ಅಂತಂದರೆ ಹಂಗೆ ಮಾಡೋದಕ್ಕೆ ಅವಕಾಶನೇ ಇಲ್ಲವಂತೆ. ಸಂಜೆ 7ರಿಂದ 8 ಡಿಬೇಟ್ ಮಾಡ್ತಿರುವಾಗ ಕೇಶವ್ ಅವರು ಹೇಳಿದ್ರು, ನಮ್ಮ ಫೈನಾನ್ಸ್ ಎಕ್ಸ್ಪರ್ಟ್ ಅವರು, ಹಂಗೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಇಂಡೈರೆಕ್ಟ್ ಟ್ಯಾಕ್ಸ್ ಕಡಿಮೆಯಾದ ಸಂದರ್ಭದಲ್ಲಿ ಅದರ ಲಾಭವನ್ನು ನೇರವಾಗಿ ಗ್ರಾಹಕರಿಗೆ ಕೊಡಲೇಬೇಕು. GST ಕಾನೂನಿನಲ್ಲಿ ಹಾಗೆ ಕೊಡದೆ ಹೋದರೆ ಶಿಕ್ಷಿಸೋದಕ್ಕೆ ಅವಕಾಶ ಇದೆ. ಯಾವುದೋ ಏನೋ ಇಲ್ಲಿಗಲ್ ಪ್ರಾಫಿಟಿಯರಿಂಗ್
ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಅಲ್ಲಿಗೆ ಉಳಿತಾಯ ಮತ್ತಷ್ಟು ಜಾಸ್ತಿ ಆಗತ್ತೆ, ತಿಂಗಳ ಖರ್ಚು ಕಡಿಮೆ ಆಗುತ್ತೆ ಅಂತ. ನೋಡಿ ಯಾವ್ಯಾವ್ದು ಎಷ್ಟೆಷ್ಟು ಯಾವ್ಯಾವ್ದು ಏನೇನು ಕಡಿಮೆ ಆಗಿದೆ. ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇರೋದು. ಹಾಲು, ಚಪಾತಿ, ರೊಟ್ಟಿ, ಬ್ರೆಡ್ಡು, ಪನ್ನೀರು, ಇರೇಸರು, ಈ ರೀತಿಯಾದಂಥ ವಸ್ತುಗಳು ಝೀರೋ ಟ್ಯಾಕ್ಸಿನ ಮೇಲೆ. ಇವೆಲ್ಲ ನೋಡಿ, ಚಪಾತಿಗೆ ಟ್ಯಾಕ್ಸ್ ಅಂದರೆ ನೀವು ಇನ್ನು ಚಪಾತಿಗೆ ಟ್ಯಾಕ್ಸ್, ಯಾವುದೇ ವಸ್ತುವನ್ನು ನೀವು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಹಾಕ್ತಿರಲ್ಲ ಅವಕ್ಕಷ್ಟೇ ಟ್ಯಾಕ್ಸ್ ಇತ್ತು. ಯಾವುದು ಬ್ರ್ಯಾಂಡೆಡ್ ಇದೆಯೋ ಅದಕ್ಕಷ್ಟೇ ಟ್ಯಾಕ್ಸ್ ಇರುತ್ತೆ. ಈಗ ಹಾಲಿಗೆ ಟ್ಯಾಕ್ಸು ಅಂದರೆ ಮನೆಗೆ ಬಂದು ಯಾರೋ ಕ್ಯಾನ್ನಲ್ಲಿ ಅವರು ಯಾರೋ ಗೌಳಿ ಕೊಟ್ಟಂಥ ಹಾಲಿಗೆ ಟ್ಯಾಕ್ಸ್ ಇರೋದಿಲ್ಲ. ನೀವು ಪ್ಯಾಕೆಟ್ ಹಾಲು ತಗೊಂಡ್ರೆ ಟ್ಯಾಕ್ಸ್ ಇರ್ತಿತ್ತು, ಇನ್ನು ಮುಂದೆ ಅದು ಇರೋದಿಲ್ಲ. ಆಹಾರ ವಸ್ತುಗಳ ಮೇಲೆ, ಬೇಸಿಕ್ ಆಹಾರ ವಸ್ತುಗಳ ಮೇಲೆ ಝೀರೋ ಟ್ಯಾಕ್ಸ್. ಮಕ್ಕಳ ಶಾಲೆಗೆ ಸಂಬಂಧಿಸಿದ ವಸ್ತುಗಳಿಗೆಲ್ಲ ಝೀರೋ ಟ್ಯಾಕ್ಸ್. ಈ ಇನ್ಶೂರೆನ್ಸ್ ಪಾಲಿಸಿ ತಗೊಂಡೋದು, ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಟರ್ಮ್ ಇನ್ಶೂರೆನ್ಸ್ ಆಗಲಿ, ಪ್ರೀಮಿಯಂ ಕಟ್ಟುವಾಗ ಹೊಟ್ಟೆ ಉರಿಯೋದು. ಡೀಟೇಲ್ಸ್ ನೋಡಿದ್ರೆ 18% ಟ್ಯಾಕ್ಸ್ ಇತ್ತು ಅದಕ್ಕೆ. 1 ಲಕ್ಷದ ಪ್ರೀಮಿಯಂ ಕಟ್ಟಿದ್ರೆ 18,000 ಟ್ಯಾಕ್ಸೇ ಕಟ್ಟಬೇಕಾಗಿತ್ತು. ಇನ್ನು ಮುಂದೆ ಅದು ಝೀರೋ ಟ್ಯಾಕ್ಸ್. ಹಂಗೆ ಝೀರೋ ಟ್ಯಾಕ್ಸ್ ಸುಮಾರಾಗಿದ್ದಾವೆ. ಅದರಲ್ಲಿ ಒಂದಷ್ಟನ್ನು ನೋಡ್ತಾ ಇದ್ದೀರಿ. ಶಾಂಪೂ, ಟೂತ್ ಬ್ರಷು, ಆ ಥರದ್ದು ಈ ಥರದ್ದು ಈ ದಿನಬಳಕೆ ವಸ್ತುಗಳಿರ್ತಾವಲ್ಲ, FMCG ಗೂಡ್ಸ್ ಅಂತಾರೆ. ಎಂಥ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. FMCG ವಸ್ತುಗಳು ಅವು ಬಹುತೇಕ 18%ನಲ್ಲಿದ್ದು 5%ಗೆ ಬಂದಿದ್ದಾವೆ. ಬೆಣ್ಣೆ, ತುಪ್ಪ, ಉಪ್ಪು, ಈ ಥರದ ವಸ್ತುಗಳು 12%ನಲ್ಲಿದ್ದು 5%ಗೆ ಬಂದಿದ್ದಾವೆ. ಮಕ್ಕಳ ನ್ಯಾಪ್ಕಿನ್ನು, ಡೈಪರು, ಇಂಥ ವಸ್ತುಗಳು. ಶೈಕ್ಷಣಿಕ ಸಾಮಗ್ರಿಗಳು ಝೀರೋ ಆಗಿದ್ದಾವೆ. 33 ಜೀವರಕ್ಷಕ ಔಷಧಿಗಳನ್ನು ಝೀರೋ ಟ್ಯಾಕ್ಸ್ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಿಗಳನ್ನು ಝೀರೋ ಟ್ಯಾಕ್ಸ್ ಮಾಡಿದ್ದಾರೆ. ಟ್ಯಾಕ್ಸ್ ಫ್ರೀ ಅವೆಲ್ಲ. ಹೆಲ್ತ್ ಇನ್ಶೂರೆನ್ಸ್ ಝೀರೋ ಟ್ಯಾಕ್ಸು. ಮೆಡಿಕಲ್ ಇಕ್ವಿಪ್ಮೆಂಟ್ಗಳ ಮೇಲೆ ಟ್ಯಾಕ್ಸನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಎಲ್ಲಕ್ಕಿಂತ ನಿಮಗೆ ಬಹುಶಃ ಕುತೂಹಲಕಾರಿ ಅನ್ನಿಸ್ಬಹುದಾಗಿದ್ದು, ಇಂಟ್ರೆಸ್ಟಿಂಗ್ ಅನ್ನಿಸ್ಬಹುದಾಗಿದ್ದು, ಕಾರು, ಬೈಕ್ಗಳು ಚೀಪ್ ಆಗ್ತವೆ. ಬೈಕ್ ಅಂದರೆ ನೀವು ಯಾವುದೋ ಹ್ಯಾರ್ಲಿ ಡೇವಿಡ್ಸನ್ ತಗೊಂಡ್ಬಿಡ್ತೀನಿ ಅಂತ ಹೊರಟ್ರೆ ಆಗಲಿಕ್ಕಿಲ್ಲ. 350cc ಮತ್ತು ಅದಕ್ಕಿಂತ ಕಡಿಮೆ ಶಕ್ತಿಯ ಬೈಕ್ಗಳು, ಈ ರಾಯಲ್ ಎನ್ಫೀಲ್ಡ್ನಲ್ಲಿ ಕ್ಲಾಸಿಕ್ ಬೈಕ್ ಬರುತ್ತೆ, ಅದು ಮತ್ತು ಅದಕ್ಕಿಂತ ಕಡಿಮೆ CCಯ ಬೈಕ್ಗಳು ಕಡಿಮೆ ಆಗ್ತವೆ. ಮುಂಚೆ 28% ಇತ್ತು ಟ್ಯಾಕ್ಸು, 18%ಗೆ ಇಳಿಯುತ್ತೆ. 1200cc ಮತ್ತು ಅದಕ್ಕಿಂತ ಕಡಿಮೆ ಕೆಪಾಸಿಟಿಯ ಕಾರುಗಳ ಬೆಲೆಗಳು ಕೂಡ ಕಡಿಮೆ ಆಗ್ತವೆ. ಬೇಸಿಕಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರು ಫಸ್ಟ್ ಕಾರ್ ತಗೋಬೇಕು ಅಂತಿರ್ತಾರೆ ನೋಡಿ, ಕಡಿಮೆ ದುಡ್ಡಾಗತ್ತೆ. ಹಳ್ಳಿಯಲ್ಲಿ ಓದಿ ಬೆಂಗಳೂರಿನಂಥ ಊರಿಗೆ ಬಂದು ಒಂದು ಕೆಲಸಕ್ಕೆ ಸೇರ್ಕೊಂಡು ಒಂದು ಬೈಕ್ ತಗೊಳ್ಳೋಣ ಅಂತಿರ್ತಾರೆ ನೋಡಿ ಹುಡುಗರು, ಅಂಥವ್ರ ಬೈಕ್ ರೇಟ್ ಕಡಿಮೆ ಆಗುತ್ತೆ. ಸುಮ್ಮನೆ ಒಂದು ಲೆಕ್ಕ ಸಿಕ್ಕಿದೆ, ಯಾವ್ಯಾವ ನಿಮಗೆ ಇದನ್ನು ಹೇಳಿದ್ರೆ, ಕಂಪ್ನಿ ವೈಸ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಮಾರುತಿ ಅವ್ರದ್ದು ಆಲ್ಟೋ K10 ಅಂತ ಒಂದು ಕಾರ್ ಇದೆ. ಆಲ್ಟೋ K10 42,000 ಕಡಿಮೆ ಆಗುತ್ತಂತದಕ್ಕೆ. ಇದು ಅಂದಾಜಿದು. ಮಾರುತಿ ಸ್ವಿಫ್ಟ್ 60,000 ಕಡಿಮೆ ಆಗುತ್ತೆ. ಹ್ಯುಂಡೈ i10 47,000 ಕಡಿಮೆ ಆಗುತ್ತಂತೆ. ಟಾಟಾದವ್ರದ್ದು ಟಿಯಾಗೋ ಅಂತ ಒಂದು ಕಾರ್ ಇದೆ, ಚೆಂದ ಇದೆ ಕಾರದು, 50,000 ಕಡಿಮೆ ಆಗುತ್ತೆ. ರೆನೋ ಕ್ವಿಡ್ 40,000 ಕಡಿಮೆ ಆಗುತ್ತೆ. ಟಾಟಾ ನೆಕ್ಸಾನ್ 80,000, ಹ್ಯುಂಡೈ ಕ್ರೆಟಾ 33,000 ಕಡಿಮೆ ಆಗುತ್ತೆ. ಇದೊಂದು ಅಂದಾಜು ಲೆಕ್ಕ. ಇದು ಇಷ್ಟು ಕಡಿಮೆ ಆಗಬಹುದು ಅಂತ. ಅದರಲ್ಲಿ ಬೇಸಿಕ್ ಮಾಡೆಲ್ ಎಷ್ಟು ಕಡಿಮೆ ಆಗುತ್ತೆ, ಹೈ ಎಂಡ್ ಎಷ್ಟು ಕಡಿಮೆ ಆಗುತ್ತೆ, ಅದರದ್ದು ಲೆಕ್ಕಾಚಾರ ಆಮೇಲೆ ಸಿಗುತ್ತೆ. ಇದು ಆ್ಯಸ್ ಆಫ್ ನಾವು ಕೂತ್ಕೊಂಡು ಲೆಕ್ಕ ಹಾಕೋದು. 28% ಇದ್ದಿದ್ದು 18%ಗೆ ಇಳಿದ್ರೆ ಆ 10% ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅನ್ನೋದರದ ಲೆಕ್ಕಾಚಾರವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಟ್ರ್ಯಾಕ್ಟರ್ ರೇಟ್ ಕಡಿಮೆ ಆಗುತ್ತೆ. ಟ್ರ್ಯಾಕ್ಟರಿಗೆ ಮುಂಚೆ 12% ಇತ್ತು ಟ್ಯಾಕ್ಸ್, ರೈತರು ಟ್ರ್ಯಾಕ್ಟರ್ ತಗೋಬೇಕು ಅಂದರೆ, ಈಗ 5% ಆಗುತ್ತೆ. ಟ್ರ್ಯಾಕ್ಟರ್ನ ಬಿಡಿ ಭಾಗಗಳು, ಸ್ಪೇರ್ ಪಾರ್ಟ್ಸ್ 18% ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ಬರ್ತಾ ಇದ್ವು, ಇನ್ನು ಮುಂದೆ 5%ಗೆ ಬರ್ತದವು. ಕೃಷಿ ಸಲಕರಣೆಗಳು 12%ನಲ್ಲಿದ್ವು, ಇನ್ನು ಮುಂದೆ 5%ಗೆ ಬರುತ್ತೆ. ಇದೆಲ್ಲ ಆದಮೇಲೆ ಈ ಫಸ್ಟ್ ಏನು ಸುದ್ದಿ ಬಂತು, ನೆನ್ನೆ ಅಂದ್ಕೊಂಡಿದ್ದು ಈ ಲಕ್ಸುರಿ ಕಾರ್ಗಳೆಲ್ಲ ಭಾಳ ಕಾಸ್ಟ್ಲಿ ಆಗಿಬಿಡ್ತವೆ ಅಂತ. 28% ಇತ್ತು ಟ್ಯಾಕ್ಸು, 40%ಗೆ ಹೋಗ್ಬಿಡುತ್ತೆ, ಭಾಳ ಕಾಸ್ಟ್ಲಿ ಆಗಿಬಿಡ್ತವೆ. ಲಕ್ಸುರಿ ಕಾರ್ಗಳು ಈಗ ಔಡಿ ಅನ್ಕೊಳ್ಳಿ, BMW ಅನ್ಕೊಳ್ಳಿ, ಮರ್ಸಿಡೀಸ್ ಅನ್ಕೊಳ್ಳಿ, ಅಥವಾ ಟೊಯೋಟಾದಲ್ಲೇ ಸ್ವಲ್ಪ ಹೈ ಎಂಡ್ ಇರೋ ಕಾರ್ಗಳು, ಇವೆಲ್ಲ ಬಹಳ ಕಾಸ್ಟ್ಲಿ ಆಗಿಬಿಡ್ತವೆ ಅಂತ. ಇವತ್ತಿನ ಲೆಕ್ಕಾಚಾರ ಬೇರೆ ಇದೆ. 28% ಟ್ಯಾಕ್ಸ್ ಇತ್ತು ಅದಕ್ಕೆ,
ಅದರ ಜೊತೆಗೆ ಒಂದೊಂದು ಕಾರುಗಳ ಮೇಲೆ, ಕೆಲವು ಕಂಪನಿಗಳ ಕಾರುಗಳ ಮೇಲೆ 22% ತನಕ ಸೆಸ್ ಇತ್ತು. ಮ್ಯಾಕ್ಸಿಮಮ್ ಸೆಸ್ಸು 22% ತನಕ ಇತ್ತು. ಈಗ 28% ಟ್ಯಾಕ್ಸು, 22% ಸೆಸ್ ಸೇರಿಸಿದ್ರೆ ಕೆಲವು ಐಷಾರಾಮಿ ಕಾರುಗಳಿಗೆ 50% ತನಕ ಟ್ಯಾಕ್ಸ್ ಕಟ್ತಾ ಇದ್ರು. 50% ಟ್ಯಾಕ್ಸ್ ಅಂದರೆ ಯೋಚನೆ ಮಾಡಿ, ನೀವು 1 ಕೋಟಿ ಕಾರ್ ತಗೊಂಡ್ರೆ 1.5 ಕೋಟಿ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಆಗಿಬಿಡ್ತಿತ್ತು ಅದರದ್ದು. ಅದಾದ ಮೇಲೆ ನೀವು RTOಗೆ ಎಷ್ಟು ಕಟ್ಟಿದೆ, ರೋಡ್ ಟ್ಯಾಕ್ಸ್ ಎಷ್ಟು ಕಟ್ಟಿದೆ, ಅದೆಲ್ಲ ಡಿಫ್ರೆನ್ಸು. ಇನ್ಸೂರೆನ್ಸ್ ಎಷ್ಟು ಕಟ್ಟಿದೆ, ಆ ಕಟ್ಟಿದ ಇನ್ಸೂರೆನ್ಸಿಗೆ ಮತ್ತಷ್ಟು ಟ್ಯಾಕ್ಸು, ಅದೆಲ್ಲ ಇತ್ತು. 50% ತನಕ ಬರ್ತಿತ್ತು ಕೆಲವು ಕಾರುಗಳಿಗೆ ಟ್ಯಾಕ್ಸು. ಈಗ ಸೆಸ್ಸನ್ನು ಪೂರ್ತಿಯಾಗಿ ತೆಗೆದುಬಿಟ್ಟಿದ್ದಾರೆ. ಇರೋದು 40% GST ಮಾತ್ರ. ಅಲ್ಲಿಗೆ ಕೆಲವು ಕಾರುಗಳು, ಎಲ್ಲ ಕಾರು ಅನ್ನೋದಿಲ್ಲ ನಾನು, ಈಗ ಕೆಲವು ಕಾರುಗಳಿಗೆ 28% GST, 1% ಸೆಸ್ಸು ಅಂತ ಇಟ್ಕೊಳ್ಳಿ ಐಷಾರಾಮಿ ಕ್ಯಾಟಗರಿಗೆ. ಅದ್ರ ಟೋಟಲ್ ಈಗ 40% ತನಕ. ಅಂದರೆ ಕೆಲವು ಜಾಸ್ತಿ ಆಗ್ಬೋದು, ಕೆಲವು ಕಡಿಮೆ ಆಗಬಹುದು ಅಂತ. ಕಡಿಮೆ ಯಾವ್ಯಾವ್ದು ಆಗಬಹುದು ಅನ್ನೋದಕ್ಕೊಂದು ಲೆಕ್ಕಾಚಾರ ಇದೆ. ಅಫ್ಕೋರ್ಸ್ ಈ ಮಹೀಂದ್ರಾ ಥಾರ್ನ ಐಷಾರಾಮಿ ಕಾರಿನ ಲೆಕ್ಕಕ್ಕೆ ಹಾಕ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ನನ್ನ ಪ್ರಕಾರ ಅಲ್ಲ ಅದು. ಮಹೀಂದ್ರಾ ಥಾರ್ 58,000 ತನಕ ಕಡಿಮೆ ಆಗಬಹುದು. ಇದರಲ್ಲಿ ಥಾರ್ ರಾಕ್ಸಾ ಅಥವಾ ಈ 3 ಡೋರ್ ಥಾರ ಗೊತ್ತಿಲ್ಲ ಇದು. ಮಹೀಂದ್ರಾ ಸ್ಕಾರ್ಪಿಯೋ 1,40,000 ತನಕ ರೇಟ್ ಕಡಿಮೆ ಆಗುತ್ತೆ. ಟೊಯೋಟಾ ಇನೋವಾ, ಈಗ ಇನೋವಾ ನಿಂತು ಹೋಗಿದೆ, ಮಾಡೆಲ್ ಹೈಬ್ರಿಡ್ ಬಂದಿದೆ, 2.5 ಲಕ್ಷ ತನಕ ಕಡಿಮೆ ಆಗಬಹುದು. BMW X1 ಎಂಟ್ರಿ ಲೆವೆಲ್ BMW ಅದು 5 ಲಕ್ಷ ತನಕ ಕಡಿಮೆ ಆಗಬಹುದು. ಬೆನ್ಸ್ GLA ಅದು 5 ಲಕ್ಷ ತನಕ ಕಡಿಮೆ ಆಗಬಹುದು. ಔಡಿ Q5 7 ಲಕ್ಷ ತನಕ ಕಡಿಮೆ ಆಗಬಹುದು. ಐ ಥಿಂಕ್ ಇವೆಲ್ಲ 22% ಸೆಸ್ಸನ್ನು ಹೊಂದಿದ್ದಂಥ ಕಾರುಗಳು ಅಂತ ಅನಿಸುತ್ತೆ. ಸೆಸ್ ಇಲ್ಲ, ಈಗ ಬರೀ 40% ಟ್ಯಾಕ್ಸ್ ಅಷ್ಟೇ ಕಟ್ಟಿ ಅಂತ, 40% GST ಮಾತ್ರ ಕಟ್ಟಿ. ಐಷಾರಾಮಿ ಕಾರು ಕೊಳ್ಳುವವರಿಗೂ ಒಂದು ಸ್ವಲ್ಪ ಉಳಿತಾಯ ಆಗುವ ಲೆಕ್ಕಾಚಾರ ಇದರಲ್ಲಿ ಕಾಣಿಸ್ತಾ ಇದೆ. ಇದು ಬೇಸಿಕ್ ಥಿಂಗ್. ಇಷ್ಟೆಲ್ಲ ನೋಡಿರಿ, BJP ಅವರು ಇದನ್ನೆಲ್ಲ ಮಾಡಿದ ಮೇಲೆ ಇದನ್ನು ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಸುವುದು ಹೇಗೆ ಅನ್ನೋದರ ಲೆಕ್ಕಾಚಾರನೂ ಇರುತ್ತೆ. ಸಂಜೆ ಯಾರೋ ಹೇಳ್ತಾ ಇದ್ರು ನನಗೆ, ದಸರಾ ಸ್ಪೆಷಲ್ ಸೇಲ್ಗಳು ಶುರುವಾಗ್ತಾವಲ್ಲ, ಅಲ್ಲೆಲ್ಲ ಅಂಗಡಿಗಳವ್ರ ಹತ್ರ ಬೋರ್ಡ್ ಗೇಟ್ ಹಾಕ್ಸ್ಬಿಡ್ತಾರೆ ಅಂತ. GST ಮೊದಲಿನ GSTಯಲ್ಲಿ ಈ ವಸ್ತುಗೆ ಇಷ್ಟು ಬೆಲೆ ಆಗ್ತಾ ಇತ್ತು, ಈಗಿನ GSTಯಲ್ಲಿ ಇಷ್ಟೇ ಆಗ್ತಾ ಇದೆ ನೋಡಿ ಅಂತ. ಈಗ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ 12%ಗೆ ತಂದಿದ್ದಾರೆ, ಆಲ್ ಎಲೆಕ್ಟ್ರಾನಿಕ್ ಗೂಡ್ಸ್. ಮುಂಚೆ ಕೆಲವು 18% ಇತ್ತು, ಕೆಲವು 28% ತನಕ ಇತ್ತು. 28% ಇದ್ದಿದ್ದನ್ನು 18%ಗೆ ತಂದಿದ್ದಾರೆ. 10% ಕಡಿಮೆ ಆಗಿದೆಯಪ್ಪ. TV, ಫ್ರಿಜ್ಜು, AC, ವಾಷಿಂಗ್ ಮಷೀನು, ಅಲ್ಲಿ ಡಿಸ್ಕೌಂಟ್ ಸೇಲು ಅದು ಇದು ಬೋರ್ಡ್ ಹಾಕಿರ್ತಿದ್ರಲ್ಲ, ಈಗ ಪ್ರೀ GST ಇಷ್ಟು, ಪೋಸ್ಟ್ GST ಇಷ್ಟು. ಈಗಿನ ಹಳೆ GSTನಲ್ಲಿ ಇದ್ರ ಬೆಲೆ ಇಷ್ಟಾಗ್ತಿತ್ತು, ಈಗ ಹೊಸ GST ಬಂದ ಮೇಲೆ ಇಷ್ಟು ಕಡಿಮೆ ಆಗಿದೆ, ಇಷ್ಟು ನೀವು ಉಳಿತಾಯ ಮಾಡ್ತೀರಿ ಅಂತ ಹಾಕಿ ಅದರ ಜೊತೆಗೆ ಮೋದಿದೊಂದು ಫೋಟೋನ ಹಾಕ್ಬಿಟ್ರೆ ಹೇಳೋದಕ್ಕೆ ಬರೋದಿಲ್ಲ, ನೋಡಿ ಈ ಕಾರಣಕ್ಕಾಗಿ ಇಷ್ಟು ಕಡಿಮೆ ಆಗ್ತಿದೆ ನಿಮಗೆ ಅಂತ. ಫೈನಲಿ ನಾನು ರೀಸನ್ ಹೇಳಿದೆ. ಒಂದು, GST ಬಂದಾಗಲೇ ಆಗಿದ್ದಂಥ ನಿರ್ಧಾರ ಇದು. 2 ಲಕ್ಷ ಕೋಟಿ ಪರ್ ಮಂತ್ ಕಲೆಕ್ಷನ್ ಆದಾಗ ಸರಳೀಕರಣ ಮಾಡಬೇಕು ಅಂತ ಹತ್ತತ್ರ 2 ಲಕ್ಷ ಕೋಟಿಗೆ ಬಂದಿದೆ ಈಗ. ಇನ್ನೊಂದು, ಎಲೆಕ್ಷನ್ ಲೆಕ್ಕಾಚಾರ ಇದ್ದೇ ಇರುತ್ತೆ. ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಕ್ರೂಷಿಯಲ್ಲು, ಈಗಲೇ ಮಾಡಿಬಿಡೋಣ. 2 ಲಕ್ಷ ಕೋಟಿ ರೀಚ್ ಆದಾಗಲೇ ನಾವು ಇದನ್ನು ಮಾಡಬೇಕು ಅಂತ ಏನಾದ್ರು ಹೊರಟಿದ್ರೆ ಇನ್ನೊಂದು 3-4 ತಿಂಗಳು ವೇಟ್ ಮಾಡಬೇಕಾಗತ್ತೆ. ಅಷ್ಟು ಯಾಕೆ ವೇಟ್ ಮಾಡಬೇಕು, ಜಾರಿ ಮಾಡಿಬಿಡೋಣ ಅಂತ. ಅದರ ಜೊತೆಗೆ ಇಲ್ಲೊಂದು ಲೆಕ್ಕಾಚಾರ ಕಾಣಿಸ್ತಾ ಇದೆ ನಿಮಗೆ. ಪರ್ ಆ್ಯನಮ್ ಕೇಂದ್ರ ಸರ್ಕಾರಕ್ಕೆ, ಅಂದರೆ ಟೋಟಲ್ ನಷ್ಟ ಎಷ್ಟಾಗ್ಬೋದು GST ಕಲೆಕ್ಷನ್ನಲ್ಲಿ ಅಂದರೆ, 2023-24ರಲ್ಲಿ ಏನು ಈ ವಸ್ತುಗಳ ಸೇಲ್ ಆಗಿದ್ವಲ್ಲ, ಎಷ್ಟು ಸೇಲ್ ಆಗಿತ್ತು, ಎಷ್ಟು ಟ್ಯಾಕ್ಸ್ ಬಂದಿತ್ತು, ಮತ್ತು ಇದು ಕಡಿಮೆ ಮಾಡಿದರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿದಾಗ 40,000 ಕೋಟಿ ಕಡಿಮೆ ಆಗಬಹುದು ಅಂತ. ಒಂದು ವರ್ಷಕ್ಕೆ 40,000 ಕೋಟಿ ಕಲೆಕ್ಷನ್ ಕಡಿಮೆ ಆಗಬಹುದು. 40ರಿಂದ 48,000 ಕೋಟಿ ಅಂತ ಹೇಳ್ತಾರೆ. ಇದು 2023-24ರ ಲೆಕ್ಕಾಚಾರ. ಅದಾದಮೇಲೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬಹುದು. ಲೆಕ್ಕಾಚಾರ ಏನು, ವಸ್ತುಗಳ ಬೆಲೆ ಕಡಿಮೆ ಆದಾಗ ಖರೀದಿ ಜಾಸ್ತಿ ಆಗಬಹುದಲ್ಲ, ಆಗುತ್ತೆ, ಸಹಜವಾಗಿ ಆಗುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 5ರಿಂದ 6 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರನೇ ಜಾಸ್ತಿ ಆಗಬಹುದು ಇದರಿಂದ ಅಂತ. ಉದಾಹರಣೆಗೆ ಯಾರೋ ಒಬ್ಬ AC ಹಾಕಿಸ್ಬೇಕು ಅಂತ ಇರುತ್ತಪ್ಪ ಮನೆಗೆ. ಮುಂಚೆ ಆತನ ಬಜೆಟ್ಟು 60,000 ಅಂತಿತ್ತು. ಅದರ ಬೆಲೆ 65,000 ಇದೆ, 70,000 ಇದೆ,
ಸ್ವಲ್ಪ ದಿವಸ ನೋಡೋಣ ಬಿಡಿ ಅಂತ ಅನ್ಕತಾ ಇದ್ದ ಆತ. ಸ್ವಲ್ಪ ದಿವಸ ಬಿಟ್ಟು ಹಾಕ್ಸಿದ್ರಾಯ್ತು ಅಂತ. ಈಗ ಕಡಿಮೆ ಆಯಿತು, ಹೆಂಗೂ ದಸರಾ ಬಂದಿದೆ, ತಗೊಂಬಿಟ್ರಾಯ್ತು ಅಂತ ತಗೋತಾನೆ. ಒಂದು 5,000 ಆತನಿಗೆ ಉಳಿತಾಯ ಆಯಿತು ಅಂತ ಇಟ್ಕೊಳ್ಳಿ. ಆ 5,000 ಮತ್ತಿನ್ನೆಲ್ಲ ಹೋಗಿ ಖರ್ಚು ಮಾಡ್ತಾನೆ. ಮಕ್ಕಳಿಗೆ ಬಟ್ಟೆ ಬರೆ ತಗೊಂಡ, ಮನೆಗೆ ಬೇಕಾದ ವಸ್ತುಗಳನ್ನು ತಗೊಂಡ. ಹಾಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ಕರಿತೀವಿ. ದೇಶೀಯ ಬಳಕೆ ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದರೆ ಸಹಜ ಮ್ಯಾನ್ಯುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ. ಉತ್ಪಾದನೆ, ಫ್ಯಾಕ್ಟ್ರಿಗಳ ಕೆಲಸ ಮಾಡ್ತವೆ. ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆಗೆ ಡಿಮ್ಯಾಂಡ್ ಜಾಸ್ತಿ ಬಂದರೆ ಹೆಚ್ಚಿನ ಕೆಲಸಗಾರರನ್ನು ತೆಗೆದುಕೊಳ್ತಾರೆ. ಅವರು ಕೆಲಸಗಾರರನ್ನು ತೆಗೆದುಕೊಂಡ್ರೆ ಅವ್ರದ್ದು ಜೀವನ ನಡೆಯುತ್ತೆ. ಸಿಮೆಂಟ್ಗೆ 28% ಇದ್ದದ್ದು 18%ಗೆ ಇಳಿದಿದೆ. ಸಿಮೆಂಟ್ಗೆ ಮನೆ ಕಟ್ಟಿಸುವಂಥವ್ರು ಟೋಟಲ್ ಕಾಸ್ಟ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದಾಗ ಮುಂದಿನ ವರ್ಷಕ್ಕೆ ನೋಡೋಣ ಅನ್ನೋರು ಈ ವರ್ಷ ಸ್ಟಾರ್ಟ್ ಮಾಡ್ಕೊಂಡ್ರೆ, ಒಂದು ಮನೆ ಕಟ್ಟೋದಕ್ಕೆ ಶುರುವಾದರೆ, ಯಾವುದೋ ಒಬ್ಬ ವ್ಯಕ್ತಿ ನೀವು ಒಂದು ಮನೆ ಕಟ್ಟಿಸೋದಕ್ಕೆ ಶುರುವಾದರೆ ಅದಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟೆಡ್ 57 ಬೇರೆ ಬೇರೆ ಸೆಕ್ಟರ್ಗಳಿಗೆ ಕೆಲಸ ಹೋಗುತ್ತೆ. 57 ಸೆಕ್ಟರ್ಗಳಿಗೆ ಎಕನಾಮಿ ಹೆಚ್ಚು ರೋಲ್ಔಟ್ ಆಗುತ್ತೆ. ಆ ಲೆಕ್ಕಾಚಾರದೊಂದಿಗೆ ತಂದಿರುವುದು. ಅದರ ಜೊತೆಗೆ ಸೋನೆ ಪೆ ಸುಹಾಗ ಅನ್ನೋ ಹಾಗೆ ಟ್ರಂಪ್ ಸಾಹೇಬರು 50% ಟ್ಯಾಕ್ಸ್ ಬೇರೆ ಹೇರ್ತೀನಿ ಅಂತಿದ್ದಾರೆ. ಹೇರಿದ್ದಾರೆ. ಭಾರತದಿಂದ ಅಮೇರಿಕಕ್ಕೆ ಹೋಗುವ ವಸ್ತುಗಳಿಗೆ 50% ಟ್ಯಾಕ್ಸು. ಅಲ್ಲಿಗೆ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗಬೇಕು ಅಂತ ಇಟ್ಕೊಂಡಿದ್ದಂಥ ವಸ್ತುಗಳು ಉಳ್ಕೊಂಡ್ವು ಇಲ್ಲಿ. ಅಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ನೆನ್ನೆ ತನಕ 100 ರೂಪಾಯಿಗೆ ಸಿಗ್ತಿದ್ದ ಮೇಡ್ ಇನ್ ಇಂಡಿಯಾ ವಸ್ತು ಒಂದು ನಾಳೆ 150 ರೂಪಾಯಿ ಅಂದರೆ ಅಮೇರಿಕದಲ್ಲಿ ವಾಲ್ಮಾರ್ಟ್ನಲ್ಲಿ ಖರೀದಿ ಮಾಡೋನು ಇದು ಬೇಡ, ಇನ್ನೊಂದು ದೇಶದಿಂದ ಬಂದಿದ್ದು ತಗೋತೀನಿ ಅಂತಾನೆ. ಅಷ್ಟೇ ಸಿಂಪಲ್. ಅಲ್ಲಿ ಮಾರಾಟ ಆಗಲಿಲ್ಲ, ಇಲ್ಲಿ ತಯಾರು ಮಾಡಿದ್ದು ಉಳ್ಕೊಳ್ಳುತ್ತೆ. ಅದನ್ನು ಎಲ್ಲಿ ಕನ್ಸ್ಯೂಮ್ ಮಾಡಿಸೋದು? ಏನು ಮಾಡಬೇಕು? ಬೇರೆ ಬೇರೆ 40 ಸಣ್ಣ ಪುಟ್ಟ ದೇಶಗಳಿಗೆ ಆ ವಸ್ತುಗಳನ್ನು ಕಳಿಸ್ಬೇಕು ಅನ್ನೋ ಪ್ಲ್ಯಾನ್ ರೆಡಿ ಆಗ್ತಾ ಇದೆ. ಅದು ಇಮಿಡಿಯೇಟಾಗಿ ಆಗೋದಲ್ಲ, ಇವತ್ತಂದ್ರೆ ನಾಳೆನೇ ಆಗಿಬಿಡುವಂಥದ್ದಲ್ಲ. ಅದು ಟೈಮ್ ತಗೊಳುತ್ತೆ ಅದಕ್ಕೆಲ್ಲ. ಆ ವಸ್ತುಗಳ ಹಾಗೆ ಉಳ್ಕೊಂಡ್ರೆ ಆ ಫ್ಯಾಕ್ಟ್ರಿಗಳ ಬಂದಾಗ್ತವೆ. ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಕೆಲಸ ಇಲ್ಲದೆ ಬೀದಿಗೆ ಬರ್ತಾರೆ. ಅದೆಲ್ಲದರ ಬದಲು ಭಾರತದ ಮಾರುಕಟ್ಟೆಯಲ್ಲಿ ಆ ವಸ್ತುಗಳನ್ನ ಇನ್ನೊಂದು ಸ್ವಲ್ಪ ಕಡಿಮೆ ಬೆಲೆ ಕೊಡ್ತೀವಿ, ನೀವು ಇಂಡಿಯನ್ಸೇ ತಗೊಳ್ಳಿ, ನಮ್ಮವ್ರು ನೀವು ತಗೊಳ್ಳಿ ಅಂತಂದರೆ ಒಳ್ಳೆಯದು. ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡೋದು. ಈ ಎಲ್ಲ ಲೆಕ್ಕಾಚಾರದೊಂದಿಗೆ ಇಷ್ಟೆಲ್ಲವನ್ನೂ ರೋಲ್ಔಟ್ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ರು ನಿನ್ನೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಅದೊಂದು ಶಿಕ್ಷಕರುಗಳಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಡುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ, ಇಬ್ರು ಹೇಳಿದ್ದು. All this will be effective 22nd September 2025, which is the first day of Navaratri. The changes in GST rates of all goods except for pan masala, gutka, cigarettes, chewing tobacco, products like zarda, unmanufactured tobacco, BD, will be implemented with effect from 22nd September 25. Common man and middle class items may there is a complete reduction from. कल भारत सरकार ने राज्यों के साथ मिलकर के एक बहुत बड़ा निर्णय किया है और बहुत महत्वपूर्ण निर्णय है. अब जीएसटी और भी ज्यादा सिंपल हो गया है, सरल हो गया है. जीएसटी के मुख्यतः 2 ही रेट रह गए हैं, 5% और 18%, 5% और 18%. और 22 सितंबर सोमवार जब नवरात्र का पहला दिन है, और ये सारी चीजों का मातृशक्ति को संबंध तो बहुत ही रहता है, और इसलिए नवरात्रि के इस प्रथम दिवस पर जीएसटी का जो एक रिफॉर्म वर्जन है, नेक्स्ट जनरेशन रिफॉर्म किया हुआ, वो लागू हो जाएगा. कल अगर वही दौर होता, अगर आज आप 2014 के हिसाब से होते, तो आपको 100 रुपया की अगर चीज कोई खरीदते हैं तो 20-25 रुपया टैक्स का देना पड़ता, अगर उस समय का हिसाब लगाए तो. लेकिन अब आपने मुझे सेवा का मौका दिया है. भाजपा सरकार में, एनडीए सरकार में हमारा जोर इस बात का है कि बचत कैसे ज्यादा से ज्यादा हो, परिवारों का खर्चा कम कैसे हो. और इसलिए अब जीएसटी में इतनी ज्यादा कटौती कर दी गई है.
साथियों, कांग्रेस की सरकार ने कैसे आपका मंथली बजट बढ़ाया हुआ था, ये कोई भूल नहीं सकता है। टूथपेस्ट, साबुन, हेयर ऑयल, इन पर 27% टैक्स। आज आपको याद नहीं होगा, लेकिन आप देते थे। ಲಾಸ್ಟ್ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಜಾಸ್ತಿ ಮಾಡಿದ್ರು. ಎಫೆಕ್ಟಿವ್ಲಿ ನೀವು ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ತಗೊಂಡ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ. ತಿಂಗಳಿಗೆ 1 ಲಕ್ಷ ರೂಪಾಯಿ ಅಂದರೆ ವರ್ಷಕ್ಕೆ 12 ಲಕ್ಷ ತನಕ ನೀವು ಸಂಬಳ ತಗೊಂಡ್ರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರಿಂದ ಒಬ್ಬ ಸಂಬಳದಾರನಿಗೆ 1 ಲಕ್ಷ ರೂಪಾಯಿನೇ ಸಂಬಳ ತಗೋತಾನೆ ಅಂತ ಇಟ್ಕೊಂಡ್ರೆ ತಿಂಗಳಿಗೆ 8,000 ರಿಂದ 8,500 ಸೇವಿಂಗ್ ಆಗ್ತಿತ್ತು ಪರ್ ಮಂತ್ ಒಂದು ತಿಂಗಳಿಗೆ. ಆ 8,000 ರಿಂದ 8,500 ರೂಪಾಯಿಗಳನ್ನು ಆತ ಖರ್ಚು ಮಾಡ್ದ, ಉಳಿತಾಯದ ಹಣವನ್ನು. ಅದರ ಇಂಪ್ಯಾಕ್ಟು GDP ಮೇಲೆ ಕಾಣಿಸ್ತು. 7 ಕ್ರಾಸ್ ಆಯಿತು. ಅದರದ್ದು ಅದು ಒಂದೇ ಇಂಪ್ಯಾಕ್ಟು ಅಥವಾ ಮಲ್ಟಿಪಲ್ ಇಂಪ್ಯಾಕ್ಟ್ ಸೇರಿಕೊಂಡು ಏನೋ GDP ಚೆನ್ನಾಗಾಯಿತು. ಈಗ ವಸ್ತುಗಳ ಬೆಲೆಯೂ ಕೂಡ ಕಡಿಮೆ ಆಗಿಬಿಟ್ರೆ ಇದ್ರದ್ದು ಇಂಪ್ಯಾಕ್ಟ್ ಸೇರಿಕೊಂಡು ಸಂಬಳದಾರರಲ್ಲದವರ ಅಂದರೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಟ್ಯಾಕ್ಸ್ ಕಟ್ತಾನೆ ಇರ್ತೀವಿ. ಒಂದು ಬೆಂಕಿ ಪೊಟ್ಟಣ ತಗೊಂಡ್ರು ಅದಕ್ಕೊಂದು ಟ್ಯಾಕ್ಸ್ ಕಟ್ಟಿರ್ತೀವಿ ನಾವು. ಇಂಡೈರೆಕ್ಟ್ ಟ್ಯಾಕ್ಸ್ ಮಾತ್ರ ಕಟ್ಟುವವರ ಕಾಂಟ್ರಿಬ್ಯೂಷನ್ ಕೂಡ ಮನಿ ಸರ್ಕ್ಯುಲೇಷನ್ನಲ್ಲಿ ಬರಲಿ ಅನ್ನೋ ಲೆಕ್ಕಾಚಾರದೊಂದಿಗೆ ಮಾಡಲಾಗಿರುವಂಥದ್ದಿದು. ವಿಪಕ್ಷಗಳು ಇದನ್ನು ಬೈಯಂಗೂ ಇಲ್ಲ, ಹೊಗಳಂಗೂ ಇಲ್ಲ. ಜನರ ಮೇಲಿನ ಹೇರಿಕೆ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಮಾಡಿದ್ರಿ ಅಂತ ಬೈಯೋದಕ್ಕಾಗತ್ತಾ? ಅಥವಾ ಬೆಸ್ಟ್ ಕೆಲಸ ಮಾಡಿದ್ರಿ ನೀವು ಅಂತ ಹೇಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ಫಿಕ್ಸ್ಡ್ ಸ್ಟ್ಯಾಂಡ್ ಅನ್ನುವಂಥದ್ದು ಇಲ್ಲ. ಬಟ್ ಒಂದೊಂದು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. 8 ವರ್ಷದ ಬಳಿಕ GST ಬಗ್ಗೆ ಸರ್ಕಾರ ನಿದ್ರೆಯಿಂದ ಎಚ್ಚೆತ್ತುಕೊಂಡಿದೆ. ದೇಶದ ಇತಿಹಾಸದಲ್ಲಿ ರೈತರ ಮೇಲಿನ ತೆರಿಗೆಯನ್ನು ವಿಧಿಸಿದ್ದಾರೆ. ನಾವು GSTಯನ್ನು ಗಬ್ಬರ್ ಸಿಂಗ್ ತೆರಿಗೆ ಅಂತ ಕರೆದಿದ್ದೀವಿ. ಎಲ್ಲ ರಾಜ್ಯಗಳಿಗೂ 5 ವರ್ಷಗಳ ಅವಧಿಯ ಪರಿಹಾರ ಕೊಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ರಹಿಸಿದ್ದಾರೆ. ಪರಿಹಾರ ಅಂದರೆ ಏನು? ನೀವು ಟ್ಯಾಕ್ಸ್ ಕಡಿಮೆ ಮಾಡಿದ್ರಿ, 40,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಅಂತ ಅಂದಾಜಿದೆ. ಅದು ರಾಜ್ಯಗಳಿಗೂ ಆಗುತ್ತಲ್ಲ ನಷ್ಟ. ಕರ್ನಾಟಕದ ಲೆಕ್ಕಾಚಾರ 15,000 ಕೋಟಿ ಟ್ಯಾಕ್ಸ್ ಕಡಿಮೆ ಕಲೆಕ್ಟ್ ಆಗುತ್ತೆ ಅಂತ. ಆ ನಷ್ಟವನ್ನು ಕೇಂದ್ರ ಸರ್ಕಾರದಿಂದ ಕೊಡಿ ಅಂತ ಪಿ ಚಿದಂಬರಂ ಅವರು ಹೇಳಿದ್ದಾರೆ. ಕ್ರಮ ಸ್ವಾಗತಾರ್ಹ, ಆದರೆ ಜಾರಿ ಮಾಡಿದ್ದ ತಡ ಆಯಿತು. ಒಟ್ಟಾರೆ GST ವ್ಯವಸ್ಥೆನೇ ಸರಿಯಾಗಿ ಮಾಡಿಲ್ಲ. GSTಯಲ್ಲಿನ ದರ ನಿಗದಿಯ ಕ್ರಮ ಸರಿಯಾಗಿಲ್ಲ. ಬಿಹಾರ ಚುನಾವಣೆ, ಟ್ರಂಪ್ ಸುಂಕ ನೀತಿಯಿಂದಾಗಿ ಈ ಘೋಷಣೆ ಬಂದಿರಬಹುದು ಅಂತ ಜೈರಾಮ್ ರಮೇಶ್ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ GST 2.0 ಅನ್ನು ಪ್ರತಿಪಾದಿಸ್ತಾ ಇದೆ. ಆದರೆ ಈಗ ಘೋಷಣೆ ಮಾಡಿರೋದು GST 2.0 ಅಲ್ಲ, GST 1.5 ನಂತೆ ಕಾಣಿಸ್ತಾ ಇದೆ. ಅಂದರೆ ಇನ್ನೂ ಕ್ರಾಂತಿಕಾರಿಯಾದ ಬದಲಾವಣೆಗಳನ್ನು ತನ್ನಿ ಅಂತ ನಾವು ಹೇಳ್ತಾ ಇರೋದು. ಈಗ ಸ್ವಲ್ಪ ತಂದಿದ್ದೀರಿ ನೀವು ಅಷ್ಟೇ ಅಂತ. ರಾಜ್ಯಗಳ ಕಳವಳಕ್ಕೆ ಕೇಂದ್ರ ಸರ್ಕಾರ ಇನ್ನೂ ಉತ್ತರ ಕೊಟ್ಟಿಲ್ಲ. 5 ವರ್ಷಗಳ ಕಾಲ GST ಪರಿಹಾರವನ್ನು ಕೇಂದ್ರ ವಿಸ್ತರಿಸಬೇಕು ಅಂತ ಅವರು ಹೇಳಿದ್ದಾರೆ. ರಾಜಕೀಯ ನಾಯಕರುಗಳು ಕೆಲವರು ಮಾತಾಡಿದ್ದಾರೆ. ಕೃಷ್ಣ ಬೈರೇಗೌಡ, ತೇಜಸ್ವಿ ಸೂರ್ಯ, ರಾಮಲಿಂಗಾರೆಡ್ಡಿ, ಪ್ರಹ್ಲಾದ್ ಜೋಶಿ ಎಲ್ಲ ಕೇಳಿಸ್ಕೊಳ್ಳಿ. All these cumulatively, GST, cut in devolution, drop in grant in aid, all together compared to 7 years ago, today we are down by about 60 to 70,000 crores per year, every year. The center's proposals end up tying the hands and legs of a state like Karnataka, then the whole country will lose as well. And in the long term, this will lead to erosion in federal structure, erosion of state autonomy, and a growing unease towards the GST regime itself. Because if GST means that the states are in a helpless situation, it does not bode well. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಸೇರಿ GST ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಆರ್ಥಿಕತೆಯಲ್ಲಿ ನಷ್ಟ ಆದರೆ ಅದು ಕೇಂದ್ರಕ್ಕೂ ಆಗತ್ತೆ, ರಾಜ್ಯಕ್ಕೂ ಆಗತ್ತೆ, ಒಬ್ಬರಿಗೆ ಆಗತ್ತೆ ಅಂತಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗತ್ತೆ, ಕೇಂದ್ರ ಸರ್ಕಾರಕ್ಕೆ ಲಾಭ ಆಗತ್ತೆ ಅಂತ ಹೇಳುವಂಥ ಆರ್ಗ್ಯುಮೆಂಟು ಸುಳ್ಳು. ಸಾಮಾನ್ಯ ಪರಿಜ್ಞಾನ ಇರುವಂಥ, ಆರ್ಥಿಕತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ABCD ನಾಲೆಡ್ಜ್ ಇರುವಂಥ ವ್ಯಕ್ತಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಈಗ ಆ ಕೊಳ್ಳುವಿಕೆಯಿಂದ ಇಡೀ ಆರ್ಥಿಕತೆಯಲ್ಲಿ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ.
ಡಿಮ್ಯಾಂಡ್ ಜಾಸ್ತಿಯಾಗಿ ಪರ್ಚೇಸ್ಗಳು ಜಾಸ್ತಿ ಆದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಟ್ಟಾರೆಯಾಗಿ ಬರಬೇಕಾಗಿರುವಂತ ಆದಾಯ ಜಾಸ್ತಿ ಆಗುತ್ತೆ. ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಕೊಳ್ಳುವಿಕೆ ಕಡಿಮೆ ಆಗತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.